ಎಲ್ಲರಿಗೂ ಶುಭೋದಯ. ಮೊದಲಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಎಲ್ಲ ಭಗವದ್ ಆರಾಧನೆಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದಿರಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇದು ಹೇಗೆ ಅಂದ್ರೆ, ಈಗ ಒಬ್ಬ ಸಿಗರೇಟ್ ಸೇರ್ತಾ ಇದ್ದವನು ಇನ್ನೊಂದು ಸಿಗರೇಟ್ ಕೊಟ್ಟು ಅವನು ಸೇರಿಸಿದ್ರೆ ಅವನಿಗೆ ಸಂತೋಷ ಆಗತ್ತೆ. ಹಾಗೆ ಭಗವದ್ ಆರಾಧನೆ ಮಾಡಬೇಕು ಅಂತ ಎಲ್ಲ ಬಂದಿದಿರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಇದು. ಏನು ಅಂತಂದ್ರೆ, ಹೇಗೆ ಪ್ರತಿದಿನ ಆಹಾರ ಸ್ವೀಕಾರ ಮಾಡಬೇಕು ಹಾಗೆ ಪ್ರತಿದಿನ ಭಗವದ್ ಆರಾಧನೆ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಇದು ರಾಮಾನುಜರ ಆಜ್ಞೆ, ನಿತ್ಯ ಗ್ರಂಥದಲ್ಲಿ ಬರುವಂತಹದ್ದು. ಪಂಚವಾ ಏದೇ ಮಹಾಯಜ್ಞ ಅನ್ನೋದ್ರಲ್ಲಿ ದೇವಯಜ್ಞ ಅಂದ್ರೆ ಭಗವಂತನಿಗೆ ಆರಾಧನೆ ಮಾಡೋದು, ಬ್ರಹ್ಮಚಾರಿ ಆಗ್ಲಿ ಗೃಹಸ್ಥನಾಗ್ಲಿ. ಗೊತ್ತಾಯ್ತೆ? ಆದ್ರಿಂದ ಆರಾಧನೆ ನಡೆಸ್ಬೇಕು. ಆರಾಧನೆ ಮಾಡಬೇಕಾದ್ರೆ ಏನು ದೇಶ ಕಾಲೋ ಸಂಕೀರ್ತ್ಯ ಅನೇಕ ವಿಷಯಗಳನ್ನ ಹೇಳ್ತಾ ಬರ್ತೀನಿ ಒಂದೊಂದಾಗಿ. ಈಗ ಇವತ್ತು ಏನು ಡೇಟು ಅಂತಂದ್ರೆ ಬೇಗ ಹೇಳ್ತೀರಿ ಎಲ್ಲ, 4th ಫೆಬ್ರವರಿ ಅಂತ. ಅದು ಮರ್ತು ಬಿಡಿ. ಈ ಗ್ರಿಗೇರಿಯನ್ ಕ್ಯಾಲೆಂಡರ್ ಬೇಡ, ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರತಿದಿನ ಗೊತ್ತಾಗ್ಬೇಕು. ಅದರಿಂದ ಯು ಕ್ಯಾನ್ ಇನ್ಕಾರ್ಪೊರೇಟ್ ದಿಸ್ ಇನ್ ಆರಾಧನೆ. ಸಾಮಾನ್ಯವಾಗಿ ಆರಾಧನೆ ಇಟ್ಸ್ ಎ ನಿತ್ಯವಿಧಿಯಿಂದ ಪ್ರತಿದಿನ ಮಾಡುವಂತ, ಅದರಿಂದ ಅದು ಬೇಕಿಲ್ಲ ಅಂತ. ಆದರೆ ಇವೆಲ್ಲ ಬೇಕು ಅಂದ್ರೆ ಪಂಚಾಂಗ ಶ್ರವಣ TTD ನಲ್ಲಿ ತಿರುಪತಿ ನೀವು ಹಾಕಿದ್ರೆ ಅಷ್ಟಾವಧಾನ ಸೇವೆ ಇದೆಯಲ್ಲ, ಅದರಲ್ಲಿ ಅರ್ಚನೆ ಮಾಡ್ಬೇಕಾದ್ರೆ ಪಂಚಾಂಗ ಓದ್ತಾರ ಅವರು ಪ್ರತಿದಿನ. ನಾವು ಕೂಡ ಪ್ರತಿದಿನ ಪಂಚಾಂಗವನ್ನು ಜ್ಞಾಪಕ ಇಟ್ಕೋಬೇಕು. ನೀವು ಮಾತಾಡ್ಬೇಕಾದ್ರೆ ಇವತ್ತು ಫೆಬ್ರವರಿ ಇದು ಅನ್ನೋದು ಬೇಡ. ಯಾವ ಮಾಸ? ಮಾಘ ಮಾಸ, ಶುಕ್ಲ ಪಕ್ಷ, ಅದು ಬರಬೇಕು. ಸಡನ್ ಫಸ್ಟ್ ಅದು ಬರಬೇಕು. ನೀವು ಅದನ್ನ ಕರೀರಿ, ಬೇಡ ಅಂತ ಹೇಳಲ್ಲ. ವ್ಯವಹಾರಕ್ಕೆ ಬೇಕು ಇಂಗ್ಲಿಷ್ ಡೇಟು. ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ನಮ್ಮ ಮೇಲೆ ಆಗಿದೆ ಅಂದ್ರೆ, ವಿ ಹ್ಯಾವ್ ಫರ್ಗಾಟನ್. ನಮ್ಮ ಸಂಸ್ಕೃತಿ ಇದ್ರದ್ದು ಉಳಿಸ್ಕೊಳ್ಬೇಕಾದ್ರೆ ಮೊದಲು ಅದಕ್ಕೇನ್ ಮಾಡ್ಬೇಕು, ಪ್ರತಿದಿನ ನೀವು ಆರಾಧನೆ ಮಾಡ್ಬೇಕಾದ್ರೆ ಟಿಲ್ ಯು ಗೆಟ್ ಯೂಸ್ ಟು ದಿಸ್. ಈ ಕಾರಣದಿಂದಾನೇ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ನಾವು ಶುರು ಮಾಡಿದ ತಕ್ಷಣ ಪಂಚಾಂಗ ಫಸ್ಟ್ ಇವತ್ತಿನ ಪಂಚಾಂಗ ಅಂತ ಹೇಳ್ಬಿಟ್ಟು ಮಾಡುತ್ತೆ. ಸೊ ಇವತ್ತಿನ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಇವತ್ತು ಷಷ್ಠಿ, ಭೌಮವಾಸರ, ಸೋಮು ಇಂದು, ಸೋಮವಾಸರಿಗೆ ಇಂದು ವಾಸ ಅಂತ ಹೆಸರು. ಮಂಗಳ ಭೌಮ್ಯ, ಬುಧೌ ಸೌಮ್ಯ, ಬೃಹಸ್ಪತಿ ಗುರು, ಶುಕ್ರೋ ಭಾರ್ಗವ, ಶನಿರ್ ಮಂದವಾಸರ ಅಥವಾ ಸ್ಥಿರವಾಸರ ಅಂತ ಹೆಸರು. ವಾಸರ ಅಂದ್ರೆ ವಾರ ಸಂಸ್ಕೃತದಲ್ಲಿ. ಮಾಡೋದೆಲ್ಲದನ್ನು ಕೂಡ ಈ ಕನ್ನಡದಲ್ಲಿ ಆರಾಧನೆ ಅಲ್ಲ, ಈ ಸಂಸ್ಕೃತದಲ್ಲೇ ಆಗ್ಬೇಕು. ಅಲ್ಲಿ ಏನಿದೆಯೋ ಅದು ದಿವ್ಯ ಪ್ರಬಂಧದ ಇವಾಗ ಭಗವನ್ ಸಮಾರಾಧನಾಭಿಮುಖೋ ಭವ ಅಂತ ಹೇಳಿದ್ರೆ ಅವರ ಆರಾಧನತ್ತಕ್ಕೆ ಅರುಳವೇಣು ಅಂತ ವ್ಯತ್ಯಾಸ ಏನಿಲ್ಲ. ತಮಿಳ್ ಇದ್ ಮಾಡೋದು ಕೂಡ ಎಲ್ಲವೂ ತಮಿಳಿಂದೇ ಇಲ್ಲ, ಎರಡು ಸೇರಿದೆ. ಇದು ಸಂಸ್ಕೃತ ತಮಿಳು ಎರಡು ಸೇರಿದ್ದು ಮಣಿಪ್ರವಾಳ ಅಂತ ಇದೊಂದು ಗೊತ್ತೈತೆ. ಈ ಕೃತಿಗಳೆಲ್ಲ ಮಾಡಿರೋದು ಹಾಗೇನೆ. ಸೊ ಅದರಿಂದ ಇವಾಗ ಶಿತ್ತಂಶರಿಗಾಲೇ ಹೇಳ್ತೀವಿ, ಸಂಸ್ಕೃತದಲ್ಲಿಯೂ ಕೂಡ ಇದೆ, ಎರಡನ್ನೂ ಕೂಡ. ಸೊ ಇಲ್ಲಿ ಅದು ಹೆಚ್ಚು ಇದು ಹೆಚ್ಚು ಅಲ್ಲ, ಎರಡು ಸೇರಿ ಮಾಡುವಂತ. ಇದು ರಾಮಾನುಜರ್ ಬರೆದ 9 ಕೃತಿಗಳಲ್ಲಿ 9ನೇ ಕೃತಿ ನಿತ್ಯ ಗ್ರಂಥ. ನಿತ್ಯ ಗ್ರಂಥದಲ್ಲಿ ಪ್ರತಿಯೊಬ್ಬ ಶ್ರೀ ವೈಷ್ಣವನಾದವನು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಏನನ್ನು ನಡೆಸಬೇಕು ಅನ್ನೋದನ್ನ ದಿವಸವನ್ನ 5 ಕಾಲಗಳನ್ನಾಗಿ ಮಾಡಿ, ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ ಅಂತ 5 ಕಾಲಗಳು. ಇಜ್ಜಾ ಕಾಲ ಸ್ಥೃತಿ ಯೋಯಂ ಅಹ್ನೋಂಶ ಸಮುಪಾಗತಾ. 3ನೇ ಕಾಲ ಇಜ್ಜಾ ಕಾಲ ಬಂದಿದೆ. ಭಗವಂತ ನೀನು ನನ್ನಿಂದ ಆರಾಧನೆಯನ್ನು ಸ್ವೀಕಾರ ಮಾಡು. ಹೃದಯಾಗಂತೂ ಮಯಾಕೃತ, ನನ್ನ ಹೃದಯದಲ್ಲೇ ಇರುವಂತಹ ಭಗವಂತನೇ. ಭಗವಂತ ಹೃದಯದಲ್ಲಿ ಇದ್ದಾನ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಭಗವದ್ಗೀತೆ 15ನೇ ಅಧ್ಯಾಯ. ಪ್ರತಿ ಒಂದು ಚೇತನದಲ್ಲೂ ಹೃದಯದಲ್ಲಿ ಭಗವಂತ ಇದ್ದಾನೆ, ಅಥಾರಿಟಿ ಇದೆ. ಸೊ ನಮ್ಮಲ್ಲೂ ಇದ್ದಾನೆ. ಅಲ್ಲಿ ಒಳಗೆರೆಯುವಂತ ಭಗವಂತ ನಿನ್ನನ್ನ ನಾನು ಯಥಾಮತಿ ಯಥಾಶಕ್ತಿ ಅರ್ಚಿಸೋದಕ್ಕೆ ಬಾಹ್ಯ ಈ ಸ್ವಾಂ ಅಭ್ಯಗರ್ಚೆಯೇ, ಈ ವಿಗ್ರಹದಲ್ಲೋ ಇಲ್ಲ ಸಾಲಿಗ್ರಾಮದಲ್ಲೋ ನಿನ್ನ ಸಾನ್ನಿಧ್ಯ ಉಂಟು ಮಾಡು. ಎಲ್ಲಿರೋನು? ನನ್ನ ಹೃದಯದಲ್ಲೇ ಇರೋನು, ನೀನ್ ಅದನ್ನು ಸ್ವೀಕರಿಸು ಅಂತ ಹೇಳಿ ಆರಂಭ ಮಾಡೋದು. ಸೊ ಇಜ್ಜಾಗಾಲ ಅಂದ್ರೆ ಸಾಮಾನ್ಯವಾಗಿ ಸುಮಾರು 12 ಗಂಟೆ. ಹಿಂದೆ ಎಲ್ಲ ತಿಂಡಿ ಗಿಂಡಿ ಇದಿರ್ತಿರ್ಲಿಲ್ಲ. ಆದ್ರೆ ಇವಾಗೆಲ್ಲ ಆಫೀಸು ಎಲ್ಲ ಹೋಗೋರು ಬೆಳಗ್ಗೆನೆ ಮಾಡ್ಬೋದು. ಇದಕ್ಕೇನು ಟೈಮ್ ಏನಾದ್ರು ಇದೆಯಾ? ಸೂರ್ಯೋದಯ ಅದಕ್ಕೆ ಮೊದಲು ಏನೂ ಇಲ್ಲ. ಈಗ ಧನುರ್ಮಾಸದಲ್ಲಿ ಪೂಜೆ ಮಾಡೋಲ್ವೇ, ಅವಾಗ ಫಸ್ಟ್ ಏನು ಅಂದ್ರೆ ಸಂಧ್ಯಾವನ್ನೇ ಅರ್ಘ್ಯ ಪ್ರದಾನ ಮಾಡ್ಬಿಟ್ಟು ಮೊದಲು ಆರಾಧನೆ ಮಾಡಿ, ಆಮೇಲೆ ಜಪ ಮಾಡಿ, ಹೀಗಿರುವಂಥದ್ದು. ಒಟ್ಟಿನಲ್ಲಿ ಆರಾಧನೆ ಪ್ರತಿದಿನ ಸಲ್ಲಬೇಕು. ಆರಾಧನೆಗೆ ನೀವು ಸಮಯ ಆದ್ರೆ 3 ಗಂಟೆ ಕೂತ್ಕೊಳ್ಳಿ, ಇಲ್ದಿರ 15 ನಿಮಿಷ ಮುಗಿಸಿ.
ಇದು ಬಹಳ ಮುಖ್ಯವಾಗಿ ಬರ್ಬೇಕಂತ. ಅದರಿಂದ ಆರಾಧನೆ ಬಹಳ ಮುಖ್ಯವಾಗಿ ಪ್ರತಿದಿನ ನಡೆಸಬೇಕು ಅನ್ನೋದು ಒಂದು. ಪ್ರತಿದಿನ ಸಾಲಗ್ರಾಮದ ಮೇಲೆ ಬೇಕಿದ್ದಂತ ತೀರ್ಥವನ್ನು ಸ್ವೀಕಾರ ಮಾಡಿದ್ರೆ ನಿಮ್ಮ ಪ್ರಬಲತರ ಪ್ರಾಚೀನ ಕರ್ಮಗಳು ಪರಿಹಾರ ಆಗಿ ಈಗ ಏನೇನು ಮುಂದಕ್ಕೆ ಏನೇನು ಅನುಭವಿಸ್ಬೇಕಾಗಿರುತ್ತೋ ಅದು ಕೂಡ ಪರಿಹಾರ ಆಗುವಂತ ಪ್ರತಿದಿನ ಸಾಲಿಗ್ರಾಮದ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಈ ಮಂಗಳಾರತಿ ಕಡೆಯಲ್ಲಿ ಮಾಡ್ತೀವಿ. 6 ಆಸನಗಳಿದೆ, ಮುಂದಕ್ಕೆ ವಿವರಗಳಿಗೆ ಹೋಗೋಣ. ಆಮೇಲೆ ಮಂಗಳಾರತಿ ಶಾತುಮರೆ ಮಾಡ್ಬೇಕಾದ್ರೆ ಮನೆಯಲ್ಲಿರೋ ಅಷ್ಟು ಜನರು ಅಲ್ಲಿರ್ಬೇಕು. ಇದೆಲ್ಲ ಹಿಂದೆ ಇದ್ದಿದ್ದು. ನಾನು ಶಾಂತಿ ಗ್ರಾಮದಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಚಿಕ್ಕಪ್ಪನ ಮನೇಲಿದ್ದಾಗ ಸುಮಾರು ಒಂದು 15 ಜನ ಇದ್ದು. ಪ್ರತಿ ಒಬ್ರು ಕೂಡ ಮಂಗಳಾರತಿ ಅಂತಂದ್ರೆ ಚಿಕ್ಕಪ್ಪ ಮಾಡ್ತಾ ಇದ್ದಾಗ ಎಲ್ರು ಅಲ್ಲಿರ್ಬೇಕು. ಚಿತ್ತಂ ಶಿರಗಾಲೆ ಪ್ರತಿಯೊಬ್ರು ಹೇಳ್ಬೇಕು. ವೇದವನ್ನು ಅವ್ರು ಹೇಳ್ತಾರೆ, ಸ್ತ್ರೀಯರು ಕೂಡ ಹೇಳೋದ. ಪ್ರತಿ ಒಬ್ರು ಅಲ್ಲಿ ತೀರ್ಥ ಸ್ವೀಕಾರ ಮಾಡ್ಬೇಕು. ಡಿಸಿಪ್ಲಿನ್ ಬಿಟ್ಟೋಗ್ಬಿಟ್ಟಿದೆ ನಮ್ಮಲ್ಲಿ. ಆರಾಧನೆ ನೀವು ಮಾಡಿ ಸರಿ, ಯಾರಿಗ್ ಬೇಕೋ ಅವ್ರು ತಗೊಂಡ್ರು ಇಲ್ದಿವ್ರು ಲೇಟ್ ಆಯ್ತು ಆಫೀಸ್ಗೆ ಅಪ್ಪಡಿ ಆಗ್ಬಿಟ್ಟು ತೀರ್ಥ ಬಿಡಬಾರ್ದು. ಪರಮಾತ್ಮ ಇದು ಆರಾಧನೆ ಆಗಿದೆ ಮನೆಯಲ್ಲಿ ಆಗ್ತಾ ಇರ್ಬೇಕಾದ್ರೆ ಯಾಕೆ ಅಲ್ಲಿ ಸೇರ್ಬಾರ್ದು? ಇದೆಲ್ಲ ವಿ ಶುಡ್ ಇನ್ಕಲ್ಕೇಟ್. ಯಾವ್ದು ಬಿಟ್ಟೋಗಿದೀವಿ ಅದನ್ನ. ದಿ ಇಂಪ್ಯಾಕ್ಟ್ ಆಫ್ ದಿ ವೆಸ್ಟರ್ನ್ ಮತ್ತೆ ಮಾಡರ್ನ್ ಇದ್ರಲ್ಲಿ ಚೇಂಜಸ್ ನಲ್ಲಿ ಆಗಿದ್ರು ಕೂಡ ಹೊಸದನ್ನ ಬೇಡ ಅಂತ ಹೇಳೋಲ್ಲ, ಆದ್ರೆ ಹಳೇದು ನಮ್ಮ ಮೂಲ ಏನಿದೆ ಅದನ್ನ ಬಿಡಬಾರ್ದು. ಸೊ ಆರಾಧನೆ ಮಾಡ್ಬೇಕಾದ್ರೆ ಮಂಗಳಾರತಿ ಸಮಯದಲ್ಲಿ ಪ್ರತಿ ಒಬ್ರು ಇರ್ಬೇಕಲ್ಲಿ, ತೀರ್ಥ ತಗೋಬೇಕು, ಎಲ್ರ ಜೊತೆನಲ್ಲಿ ಇರ್ಬೇಕು. ಶಿತ್ತಂ ಶಿರಗಾಲೆ ವಂಗ ಕಡ ಮಂಗಳ ಶಾಸನ ಶಾತು ಮೊರೈ, ಮೊರೆ ಇಡೋದು ಮರಿಕರದೆ ಆ ರೀತಿಯಲ್ಲಿ ಆಗ್ಬೋದು. ಮರೈ ಅಂತ ತಗೊಂಡ್ರೆ ವೇದ, ತಮಿಳ್ನಲ್ಲಿ ಮರೈ ಅಂದ್ರೆ ವೇದ. ಅದು ಮಾಡ್ಬೇಕಾದ್ರೆ ಮನೆಯಲ್ಲಿ ಇರೋರೆಲ್ಲ ಇದ್ದು ಆಮೇಲೆ ಇದಾದ್ಮೇಲೆ ತೀರ್ಥವನ್ನು 2 ಸ್ವೀಕಾರ ಮಾಡ್ಬೇಕು. ಸೊ ಇದು ಇದಕ್ಕೆ ಬರುವಂತಹದ್ದು. ಈ ಪಂಚಾಂಗದ ಹೇಳ್ತಾ ಇದ್ದೆ ಏನು, ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಷಷ್ಠಿ ಇವತ್ತು ತಿಥಿ, ಬೆಳಗ್ಗೆ 7:28 ತನಕ. ಆಮೇಲೆ ಸಪ್ತಮಿ ಬರುತ್ತೆ, ಅಶ್ವಿನಿ ನಕ್ಷತ್ರ, ಶುಭ ಯೋಗ, ತೈತುಲ ಕರಣ. ಮೊದ್ಲು ಬರೋದು ಯೋಗ, ಆಮೇಲೆ ಕರಣ. ಇದು ಪಂಚಾಂಗ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಇದಿಷ್ಟೇನೆ. ದೇಶ ಕಾಲೋ ಸಂಕೀರ್ತ್ಯ ಅಲ್ಲಿ ಹಾಕೋದು ಇಷ್ಟೇನೆ ಸ್ಮೃತಿಗಳಲ್ಲಿ. ದೇಶ ಕಾಲ ಅಂದ್ರೆ ನೀವೆಲ್ಲಿದ್ದೀರಿ, ಭರತ ವರ್ಷೆ ಭರತ ಖಂಡೇಶಕ ಅದ್ದೇ ಮೇರೋಹೋ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭವಾದಿ ಶೆಟ್ಟಿ ಸಂವತ್ಸರಾಯಣ ಮಧ್ಯೆ ಇದ್ ಕಾಲ. ಅದಕ್ಕೆ ಮೊದಲು ಅದೆಲ್ಲ ಹೇಳಿ. ಈ ಕಲ್ಯಾಣೋತ್ಸವಗಳಿದ್ರಲ್ಲಿ ನೋಡಿದ್ರೆ ಭುವನ 14 ಚತುರ್ದಶ ಭುವನಾತ್ಮಕಂ ಅಂಡಂ ಅಲ್ಲಿಂದ ಶುರು ಮಾಡಿ ಎಲ್ಲ ಹೇಳ್ಕೊಂಡ್ ಬರ್ತಾರೆ. ಇದು ಪರ್ವತಗಳು, ಸಪ್ತ ನದಿಗಳು, ಆಮೇಲೆ ಸಪ್ತ ದ್ವೀಪಗಳು, ಅದರಲ್ಲಿ ಇದು ಏನೋ ಒಂದೊಂದೇ ಹೇಳ್ತಾ ಬರೋದು. ಭರತ ವರ್ಷೆ ಭರತ ಖಂಡೆ ಶಕಾಬ್ದೆ ಮೇರೋಹೋ ದಕ್ಷಿಣೆ ಪಾರ್ಶ್ವೆ ಭರತ ಖಂಡ. ಇದರದಕ್ಕೆ ಇನ್ನೂ ಡೀಟೇಲ್ ಆಗಿ ಇದ್ರದಕ್ಕೂ ಬರ್ಬೇಕಾದ್ರೆ ಹೇಳ್ಬಹುದು. ಕರ್ನಾಟಕ ದೇಶೆ ಬೆಂಗಳೂರು ಮಹಾನಗರೆ ಸರಸ್ವತಿ ನಗರೆ ಇಲ್ಲಿ ಬಂದಕ್ಕೆ ಅದನ್ನು ಕೂಡ ನಾವು ವಿವಾಹದ ಕಲ್ಯಾಣೋತ್ಸವ ಮಾಡ್ಬೇಕಾದ್ರೆ ಹೇಳ್ತೀವಿ ಎಲ್ಲ ಪ್ಲೇಸ್. ಸೊ ಇದು ದೇಶ. ಆಮೇಲೆ ನೆಕ್ಸ್ಟ್ ಕಾಲ. ಆ ಕಾಲಕ್ಕೆ ಬಂದಾಗ ಇದು ಯಾವ ಮಾಸ, ಯಾವ ಪಕ್ಷ, ಯಾವ ತಿಥಿ, ಆಯನ ಎಲ್ಲದನ್ನು ಹೇಳ್ಬಿಟ್ಟು ನಡೆಸುವಂಥದ್ದು. ದೇಶ ಕಾಲೋ ಸಂಕೀರ್ತ್ಯ. ಸೊ ಪಂಚಾಂಗ ಅನ್ನೋದು ಕೂಡ ಬಹಳ ಮುಖ್ಯ. ಅಂಡ್ ದಟ್ ಈಸ್ ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಕ್ಯಾಲೆಂಡರ್. ಹಾಗಾದ್ರೆ 4th ಫೆಬ್ರವರಿ ಇದು ಅಂತಂದ್ಬಿಟ್ಟು ಇದನ್ನ ಹೇಳೋದಲ್ಲ. ಇಂಗ್ಲಿಷ್ಗೆ ಇದು ಗ್ರಿಗರಿಯನ್ದು ಬೇಡ ಸಂಕಲ್ಪದಲ್ಲಿ. ಇದಿಷ್ಟು. ಇನ್ನು ಭಗವದಾರಾಧನೆಗೆ ಏನ್ ಅಷ್ಟೊಂದು ಇಂಪಾರ್ಟೆನ್ಸ್ ಅಂದ್ರೆ, ಭಗವಂತನನ್ನ ನಮ್ಮಂತೆ ಭಾವಿಸಿ ಅವನಿಗೆ ಪ್ರೀತಿಯಿಂದ ಭಕ್ತಿಯಿಂದ ನಡೆಸುವಂತ ಒಂದು ಕೈಂಕರ್ಯ ಇದು ಭಗವದ್ ಆರಾಧನಾ. ನಮ್ಮ ಒಳಗಡೆ ಇರುವಂತ ಭಗವಂತನನ್ನ ನಮ್ಮಂತೆ ಭಾವಿಸಿ ಅವನನ್ನ ಬೆಳಗಾದ ತಕ್ಷಣ ಸುಪ್ರಭಾತ ಹೇಳೋದು ಅದೈತೆ. ಅದಕ್ಕೆ ಕೌಸಲ್ಯ, ಸುಪ್ರಜಾ, ರಾಮ, ದಿವ್ಯ ಪ್ರಬಂಧ, ನಾಯಕ, ನಿನ್ನ ನಂದಗೋಪ ನೋಡಿಯ ಇವುಗಳನ್ನ ಹೇಳ್ಕೊಂಡು ಸುಪ್ರಭಾತ ಹೇಳಿ ಅವನನ್ನ ಮಂತ್ರಾಸನದಲ್ಲಿ ಕೂರಿಸಿ, ಅದಕ್ಕೆ ಒಂದೊಂದು ಕೂಡ ಈಗ ಷೋಡಶ ಉಪಚಾರಗಳು ಯಾವುದೇ ದೇವತೆಗೆ ಮಾಡೋದಾದ್ರೆ ಆವಾಹನೆ, ಆಸನ, ಆಮೇಲೆ ಅರ್ಘ್ಯ ಅಂದ್ರೆ ಕೈಗೆ ನೀರು, ಪಾದ್ಯ ಅಂದ್ರೆ ಕಾಲಿಗೆ ನೀರು, ಆಚಮನೀಯ, ಆಮೇಲೆ ಶುದ್ಧೋದಕ ಗೊತ್ತೈತೆ. ಇದಾದ್ಮೇಲೆ ಸ್ನಾನ ಆದ್ಮೇಲೆ ವಸ್ತ್ರ ಆದ್ಮೇಲೆ ಉಪವೀತ, ಊರ್ಧ್ವಪುಂಡ್ರ, ಇದು ಹರಿದ್ರಾಚೂರ್ಣ, ಕುಂಕುಮ ಅರಿಶಿಣ, ಪರಿವಾರ ಸಮೇತನಾಗಿ ನಾವು ಭಗವಂತನನ್ನ ಇದ್ ಮಾಡ್ತಾ ಇರೋದು. ಆಮೇಲೆ ಆಭರಣಗಳು ಗೊತ್ತೈತೆ. ಇವೆಲ್ಲ ಅವನಿಗೆ ನಮ್ಮಂತೆ ಭಾವಿಸಿ ಎಲ್ಲದನ್ನು ಮಾಡಿ ಅವನನ್ನ ಮತ್ತೆ ಸ್ನಾನಾಸನದಿಂದ ಮಂತ್ರಾಸನಕ್ಕೆ ಮೊದಲು ಸ್ನಾನ ಮಾಡ್ಬೇಕಾದ್ರೆ ಪುರುಷ ಸೂಕ್ತದಿಂದ. ಸೊ ಬೇಸಿಕ್ ಈಸ್ ಪುರುಷ ಸೂಕ್ತ.
ಆರಾಧನೆಯಲ್ಲಿ ಬರೀ ಪುರುಷ ಸೂಕ್ತ. ಅದು ನಿಮ್ಗೆ ಸಮಯ ಅಲ್ಲ ಅಂದ್ರೆ ಬೇಕಾದ್ರೆ ಒಂದು 4 ರುಕ್ಕುಗಳನ್ನಾದ್ರೂ ಅಯ್ಯೋ ಪೂರ ಸೊಲ್ಡದಕ್ಕೆ ಟೈಮ್ ಇಲ್ಲೇ, ಅದಕ್ಕೆ ಇವತ್ತು ಆರಾಧನೆ ಬೇಡ, ಅದು ಬೇಡ, ಆರಾಧನೆ ಮಾಡಿ. ಇನ್ನು ಎಷ್ಟು ಸಿಂಪ್ಲಿಫೈ ಮಾಡೋಕ್ ಸಾಧ್ಯನೋ ಅಷ್ಟು ಮಾಡಿದೆ ನಾವು ಆ ಸಂಕ್ಷಿಪ್ತ ಭಗವದ್ ಆರಾಧನಾ ಕ್ರಮ ಅದನ್ನ. ಸೊ ಇದಕ್ಕೆ ಮೂಲತಃ ನಾ ಹೇಳಿದೆ, ರಾಮಾನುಜರು ಬರೆದಂತಹ ನಿತ್ಯ ಗ್ರಂಥ ಇಸ್ ದ ಅಥಾರಿಟಿ. ಈಗ ರಾಮಾನುಜರೇನು ಹೊಸದಾಗಿ ಮಾಡೋದ್ರ? ಇಲ್ಲ, ಇಟ್ ಈಸ್ ದೇರ್ ಇನ್ ಪಾಂಚರಾತ್ರ, ಆಗಮಗಳಲ್ಲಿದೆ. ಆಗಮ ಪ್ರಾಮಾಣ್ಯ ಅಂತ ಆಳವಂದಾರ್ ಬರೆದಿದ್ದಾರೆ. ದಿ ಇಂಪಾರ್ಟೆನ್ಸ್ ಆಫ್ ಆಗಮ, ಇಟ್ ಈಸ್ ಆಲ್ಸೋ ಎನ್ ವ್ಯಾಲಿಡ್ ಅಥಾರಿಟೇಟಿವ್ ಇದು ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು. ದ್ವೈತಿಗಳು ಇವರೆಲ್ಲ ದೇ ಡಿಡ್ ನಾಟ್ ಗಿವ್ ಮಚ್ ಇಂಪಾರ್ಟೆನ್ಸ್. ಅದ್ವೈತಿಗಳು ಇವರು ಎಸ್ಟಾಬ್ಲಿಷ್ ಮಾಡಿದ್ದು ಆಳವಂದ ಯಾಮನಾಚಾರ್ಯರು. ಆಗಮ ಪ್ರಾಮಾಣ್ಯ ಅಂತಾನೆ ಕೃತಿ ಅದು. ಅದರಲ್ಲಿ ಕೂಡ ಹೇಳ್ತಾರೆ. ಈ ಆಗಮಗಳು ಅಂತಂದಾಗ ಅದೊಂಚೂರು ಹೇಳ್ತೀನಿ. ಆಗಮಗಳು ಅಂದ್ರೆ ಭಗವಂತನ ಪೂಜಾ ವಿಧಾನವನ್ನು ತಿಳಿಸುವಂತಹ ಸಾಧನ. ಅದರಲ್ಲಿ 3 ಇದೆ. ಒಂದು ಶೈವಾಗಮ, ಇನ್ನೊಂದು ಶಾಕ್ತ್ಯಾಗಮ, ಇನ್ನೊಂದು ವೈಷ್ಣವಾಗಮ. ಶೈವಾಗಮದಲ್ಲಿ ಶಿವನ ಪೂಜೆ ಹೇಗೆ ಅನ್ನೋದನ್ನು ತಿಳಿಸುವಂತಹದ್ದು. ಶಕ್ತಿ ಆಗಮದಲ್ಲಿ ಅವಳು ಭುವನೇಶ್ವರಿ, ರಾಜೇಶ್ವರಿ, ಶಿ ಇಸ್ ದಿ ಸುಪ್ರೀಂ, ಅವಳ ಕೆಳಗೆ ತ್ರಿಮೂರ್ತಿಗಳು ಅಂತ ಅವರದು ಕಾನ್ಸೆಪ್ಟ್. ವೈಷ್ಣವಾಗಮದಲ್ಲಿ ವಿಷ್ಣು ಪ್ರಧಾನ. ಅದು 2 ಇದೆ. ಒಂದು ವೈಖಾನಸ, ಇನ್ನೊಂದು ಪಾಂಚರಾತ್ರ. ವೈಖಾನಸ ಅನ್ನೋದು ಬ್ರಹ್ಮನ ಮಾನಸ ಪುತ್ರರು ಮೊದಲೆಲ್ಲ, ಅವರಲ್ಲಿ ವಿಕನಸಾಚಾರ್ಯ ಅಂತ. ಆ ವಿಕನಸಾಚಾರ್ಯ ಭಗವಂತನ ಆರಾಧನೆ ಹೇಗ್ ಮಾಡ್ಬೇಕು ಅನ್ನೋದನ್ನ, ಹಾಗೆ ವಿಗ್ರಹಗಳಲ್ಲಿ ಪ್ರತಿಷ್ಠೆ ಮಾಡೋದು, ಉತ್ಸವಾದಿಗಳು ಎಲ್ಲದನ್ನು ಕೂಡ ಆಗಮಗಳು ತಿಳಿಸುತ್ತೆ. ವೈಖಾನಸ ಆಗಮ ಅದು. ಇನ್ನೊಂದು ಪಾಂಚರಾತ್ರ, 5 ರಾತ್ರಿಗಳಲ್ಲಿ ಭಗವಂತನೇ ತಿಳಿಸಿದ ಅಂತ. ಒಂದು ಸಂವಾದ ಗರುಡನಿಗೋ ಶ್ರೀನಿವಾಸನಿಗೋ ಇದು ಬಂತು ಅಂತ ಹೇಳಿ ಬರೋದು ಪಾಂಚರಾತ್ರ ಆಗಮ. ಸೊ ಇಟ್ಸ್ ಎನ್ ಅಥಾರಿಟಿ. ಆ ಆಗಮಗಳಲ್ಲಿ ಪಾಂಚರಾತ್ರ ಆಗಮದ ತಿಳಿಸಿದ್ದನ್ನ ರಾಮಾನುಜರು ಇಲ್ಲಿ ಈ ರೀತಿ ಮಾಡಿ ಅಂತ ತಿಳಿಸಿದ್ರು ಅಷ್ಟೆ. ಸೊ ಅವ್ರು ಯಾವ್ದು ಹೊಸದಾಗಿ ಏನ್ ಮಾಡಿದ್ದಲ್ಲ. ಇಟ್ ಈಸ್ ನಾಟ್ ಎ ನ್ಯೂ, ಇದು ಅವ್ರದ್ದು ಇಸಮ್ ಶುರುವಾಯ್ತು ಅದಕ್ಕಾಗಿ ರಾಮಾನುಜರು ಮಾಡಿದ್ದು ಅಂತಲ್ಲ. ರಾಮಾನುಜನ್ ನಂದೇನಿಲ್ಲ, ಅಲ್ಲಿ ಏನಿದೆ ವೇದದಲ್ಲಿ ಹೇಳಿದ್ದೇನೆ ಅಂತ. ಕಡೆಗೆಲ್ಲ ಭಗವಂತನ ಹತ್ರಕ್ಕೆ ಹೋಗುತ್ತೆ. ಅದರಿಂದಾನೇ ವೇದ ಅಖಿಲ ಧರ್ಮ ಮೂಲ ಮನೋದು. ಸೊ ಆ ರೀತಿನಲ್ಲಿ ಪಾಂಚರಾತ್ರ ಆಗಮದಲ್ಲಿ ತಿಳಿಸಿದಂತೆ ಇದನ್ನ ಬರೆದು ನಿತ್ಯ ಗ್ರಂಥ 9 ಗ್ರಂಥಗಳಲ್ಲಿ ಗೊತ್ತೈತೆ. ಶ್ರೀಭಾಷ್ಯ ಮೊದಲನೇದು, ಆಮೇಲೆ ಗೀತಾ ಭಾಷ್ಯ, ಆಮೇಲೆ ವೇದಾಂತ ದೀಪ, ವೇದಾಂತ ಸಾರ, ವೇದಾರ್ಥ ಸಂಗ್ರಹ, ಗದ್ಯತ್ರಯಗಳು, ಈ ಎಲ್ಲ ಆದ ಮೇಲೆ ಬರುವಂತಹದ್ದು ನಿತ್ಯ ಗ್ರಂಥ. ನಿತ್ಯ ಗ್ರಂಥದಲ್ಲಿ ಮೊದಲು ಹೇಳಿದೆ ಬೆಳಗಿನಿಂದ ಸಂಜೆ ತನಕ. ಅದ್ರಲ್ಲಿ 3ನೇದು ಇಜ್ಜಾ ಪ್ರಕರಣ ಅಂತ. ಈ ನಿತ್ಯ ಗ್ರಂಥವನ್ನ ಆಧರಿಸಿ ಡಾಕ್ಟರ್ NS ಅನಂತರಂಗಾಚಾರ್ಯರು ಇಜ್ಜಾ ಕಾಲದ್ದನ್ನೇ ಸಪರೇಟ್ ಆಗಿ ತಗೊಂಡು ಒಂದು ಪುಸ್ತಕ ಮಾಡಿದ್ವಿ ನಾವು. ಪರಕಾಲ ಮಠಾಧೀಶರು, ಅಭಿನವ ವಾಗೀಶರು ಅದಕ್ಕೆಲ್ಲ ಸ್ಪಾನ್ಸರ್ ಮಾಡಿ ನೀವು ಬರೀರಿ ಅಂತ. ನಾನು ಇನ್ಫ್ಯಾಕ್ಟ್ ರಿಕ್ವೆಸ್ಟ್ ಮಾಡಿದೆ, ಪೂರಾ ಬರೆಯೋಣ ಚೆನ್ನಾಗಿರುತ್ತೆ ಅಂತ. ಇಜ್ಜಾ ಭಾಗ ಅದೊಂದು ತಗೊಂಡದ. ಆ ಇಜ್ಜಾ ಒಂದನ್ನೇ ತಗೊಂಡು ಅದರಿಂದ ಈ ಪರಾಶರ ಭಟ್ ಅಂತ ಬರೆದ್ರು. ಆಮೇಲೆ ಗೊತ್ತೈತೆ ಎಂಬಾರ್ದು ಒಂದಿದೆ. ಆಮೇಲೆ ಮುಂದಿನ ಆಚಾರ್ಯರುಗಳು ಎಲ್ಲರೂ ಆಧರಿಸಿದ್ದು ರಾಮಾನುಜರ ಇದು ಮಾಡಿ. ಈಗಂತೂ ಸುಮಾರು ಒಂದು 20-25 ಪುಸ್ತಕ ಸಿಗುತ್ತೆ ನಿಮ್ಗೆ. ಒಂದು ಬಹಳ ಮುಖ್ಯವಾದದ್ದೇನು, ನೀವು ಇದರಲ್ಲಿ ಏನೋ ಮಂತ್ರ ಹೇಳ್ತೀರಿ, ಅದ್ರಲ್ಲಿ ಇನ್ನೇನೋ ಮಂತ್ರ ಇದೆ, ಏನು ಅನ್ಕೋಬೇಡಿ. ಬೇಸಿಕ್ ಆಗಿ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಅದ್ರಲ್ಲಿ ಯಾವ್ದನ್ನು ಬೇಕಾದ್ರೂ ಸೇರ್ಕೋಬಹುದು. ಈ ಮಂತ್ರಾಸನದಲ್ಲಿ ಕರೆದ ಮೇಲೆ ಸ್ತೋತ್ರದ್ದು ಈ ಶ್ಲೋಕ ಹೇಳ್ತೀರೋ, ನಮೋ ನಮೋ ವಾಗ್ ಮನಸಾದಿ ಭೂಮಿಯೇ ನಮೃಷ ಪರಮಾರ್ಥಂ ಏವಮೇ, ಇಲ್ಲ ಅಮರ್ಯಾದ, ಎಲ್ಲವೂ ಸ್ತೋತ್ರದಲ್ಲಿ ಇರೋದು. ಸ್ತುತಿ ಪ್ರಿಯ ಅವನು. ಮಂತ್ರಾಸನದಲ್ಲಿ ಕುಳಿಸಿದ್ಮೇಲೆ ಸ್ತೋತ್ರ ಹೇಳುವಂತದ್ದು. ಒಟ್ಟು 6 ಆಸನಗಳು. ಆ 6 ಆಸನಗಳು ಬಂದ್ಬಿಟ್ರೆ ಅದ್ರಲ್ಲಿ ಸೇರಿಸ್ಕೊಳ್ಳೋದು. ಸೊ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗಲ್ಲ. ಯಾವ ಪುಸ್ತಕ ಇಟ್ಕೊಂಡ್ರು ಏನು ಇದಿಲ್ಲ. ಇದೇ ಆಗ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಏನೋ ಬೇರೆ ಇದೆ ಅಂತ ಅನ್ಕೋಬೇಡಿ. ಅದಕ್ಕಾಗಿ ಕ್ಲಾರಿಟಿ ಕೊಡ್ತಾ ಇದೆ. ಗೊತ್ತಾಯ್ತಾ? ಇನ್ನು 2 ಸಂಪ್ರದಾಯಗಳು, ಒಂದು ತೆಂಗಲೆ ಸಂಪ್ರದಾಯ, ಇನ್ನೊಂದು ವಡಗೆಲೆ ಸಂಪ್ರದಾಯ, ಶ್ರೀ ವೈಷ್ಣವ ಇದರಲ್ಲಿರೋದು. 2 ಕೂಡ ಮಾನ್ಯ ಅನ್ನೋದನ್ನ ವೇದಾಂತ ದೇಶಿಗರು ಸಂಪ್ರದಾಯ ಪರಿಶುದ್ಧಿ ಅಂತ ಒಂದು ಬರೆದಿದ್ದಾರೆ. ಯೋಜನಾ ಭೇದವೇ ಹೊರತು ಇಬ್ರು ರಾಮಾನುಜರನ್ನೇ ಒಪ್ಕೊಂಡಿರೋದು. ರಾಮಾನುಜರ ಕಾನ್ಸೆಪ್ಟ್ ಏನಿದೆ ಅದನ್ನೇ ಮತ್ಕೊಂಡಿರೋದು. ಸೊ ಆಕ್ಚುಲಿ ನೋ ಡಿಫರೆನ್ಸ್ ಅಟ್ ಆಲ್ ಅಂತ. ಇನ್ನ ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ, ಇದು ವಡಗಲೆ ಸಂಪ್ರದಾಯದಲ್ಲಿ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಂತ ಮಾಡ್ತಾ ಇದ್ದೀವಿ. ಅವರು ಶ್ರೀ ಭಗವತಾಜ್ಞಾ ಭಗವತ್ ಕೈಂಕರ್ಯ ರೂಪಂ. ಭಗವತ್ ಕೈಂಕರ್ಯ ಮಾಡ್ಬೇಕಾದ್ರೆ ಅವ್ರಿಗೆ ಪ್ರೀತಿ ಇಲ್ವೋ ಅಲ್ಲಿ? ಹಾಗೆ ಇವರು ಪ್ರೀತ್ಯರ್ಥಂ ಅಂತ ಸುಮ್ನೆ ಕೂತ್ಕೊಳ್ತಾರ? ಇವ್ರ ಕೈಂಕರ್ಯ ಮಾಡೋಲ್ವೋ? ಏನೋ ಸುಮ್ನೆ ಇದು ದೊಡ್ಡದಾಗಿ ಕೈಂಕರ್ಯ ಸುಲಭಿಲ್ಲ.
ಇಲ್ಲ ಪ್ರೀತ್ಯರ್ಥಂ ಸೊಲ್ವಿಲ್ಲ. ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತೆ? ನಿಮ್ ಆಚರಣೆ ಏನಿದೆ ಅದು. ಸೊ ದೇರ್ ಇಸ್ ನೋ ಡಿಫರೆನ್ಸಸ್, ಎಲ್ಲದರಲ್ಲೂ ಕೂಡ ಅಷ್ಟೇ ಬರುವಂತ, ಗೊತ್ತಾಯ್ತೆ? ಇದು ಹಿಂದೆ ದೊಡ್ಡದಾಗಿ ಒಂದು ಸಭೆನೇ ಸೇರಿಸಿದ್ರು, ಉಭಯ ವೇದಾಂತ ಸಭಾದಲ್ಲಿ. ಈಗಿದಾರಲ್ಲ ಜಿಯರು, ಅವ್ರ ಹಿಂದಿನವ್ರು ಇದ್ದಾಗ ಎಲ್ಲ ಈ ಬೆಡಗಲೆ ತೆಂಗಲೆ ಎಲ್ಲರೂ ಸೇರಿದ್ರು ಅಲ್ಲಿ. ಯಾಕಿದು ಡಿಫ್ರೆನ್ಸಸ್, ಇದನ್ನ ದೊಡ್ಡದಾಗಿ ಮಾಡ್ತಾ ಹೋಗೋದು ಬೇಡ. ಇವಾಗ ಈ ಹಿರೇಮಗಳೂರು ಕಣ್ಣ, ನಿಮ್ಗೆ ಗೊತ್ತಿರ್ಬೇಕಲ್ಲ, ಅವ್ರ ತಂದೆ ಸವ್ಯಸಾಚಿ ಒಂದು ಪುಸ್ತಕ ಬರೆದಿದ್ದಾರೆ, ಗೃಹಾರ್ಚನೆ ಅಂತ. ನನ್ನ ಆಚಾರ್ಯ ಅಂತ ಒಂದೆರಡು ಪುಸ್ತಕ ಬರೆದಿದ್ದಾರೆ ರಾಮಾನುಜರು. ಅದರಲ್ಲಿ ಕಾಲಮ್ಸ್ ಹಾಕ್ಬಿಟ್ಟು 22 ಡಿಫರೆನ್ಸ್ ಇದೆ. ಇವ್ರು ಸಕ್ಕರೆ ಬಡಿಸ್ತಾರೆ, ಅವ್ರು ಉಪ್ಪು ಬಡಿಸ್ತಾರೆ, ಏನೇನೋ ಸುಮ್ಮನೆ ದೊಡ್ಡದಾಗಿ ಮಾಡ್ತಾ ಬೇಡ, ಸೇರಿಸ್ಕೊಂಡು ಹೋಗೋಣ. ಎರಡೂ ರಾಮಾನುಜನ ಒಪ್ಕೊಂಡಿದ್ದು. ಹೇಳೋದು ಯಾಕೆ ಇದ್ರದ್ದು ಅಂತ. ಹಾಗೆ ಚರ್ಚೆ ಎಲ್ಲ ನಡೆದಾಗ ಅವಾಗ 22 ಅಲ್ಲ 3ಕ್ಕೆ ಅದನ್ನ ಇಳಿಸಿದ್ರು. ಆಮೇಲೆ ಇವಾಗ ಘಂಟಾನಾದ ಇಲ್ಲ ಅಂತ. ಘಂಟಾನಾದ ತೆಂಗಲೇನಲ್ಲಿ ಸಂಪ್ರದಾಯದಲ್ಲಿ ಇಲ್ಲ. ಏನೋ ತಿರುಪತಿನಲ್ಲಿ ಗಂಟೆ ಇಲ್ಲ ಗಂಟೆ ರೂಪದಲ್ಲಿ ವೇದಾಂತೇಶಕ್ಕೆ ಬಂದು ಆಮೇಲೆ ಏನೇನೋ ಕಥೆಗಳದಲ್ಲ. ಘಂಟಾನಾದ ಮಾಡಿದ್ರೆ ಅಡ್ವಾಂಟೇಜ್ ಏನು ಅನ್ನೋದನ್ನ ಸ್ಮೃತಿಗಳಲ್ಲಿ ನೀವು ವೇದ ಮಾರ್ಗ ಓದ್ ನೋಡಿ. ಸೊ ಅನೇಕ ತೆಂಗಲೇನವರು ಕೂಡ ಗಂಟೆ ಇಟ್ಕೋದು. ಅಪಸರ್ಪಂತು ತೇ ಭೂತಾಹ ಯೇ ಭೂತ ಭುವಿ ಸಂಸ್ಥಿತಾಹ ಯೇ ಭೂತ ವಿಘ್ನಕರ್ತಾರಃ ತೇ ಗಚ್ಚಂತು ಆಗ್ನೇಯ ಹರೇ. ಹರಿ ಆಜ್ಞೆ ಆಗಿದೆ, ಇಲ್ಲಿ ಯಾವ್ದಾವ್ರು ನೆಗೆಟಿವ್ ಫೋರ್ಸಸ್ ಇದ್ರೆ ಹೊರಟೋಗ್ಲಿ, ಅದಕ್ಕಾಗಿ ಘಂಟಾನಾದ. ಈಗ ಶ್ರಾದ್ದಕ್ಕೆ ನೀವು ಕೂತ್ಕೊಂಡ್ರೆ ಅಪಹತ ಅಸುರಾಹ ರಕ್ಷಂತಿ ಯೇ ಪಿಶಾಚಾಹ, ಎಲ್ಲ ನೀವು ಜಾಗ ಬಿಡಿ, ಇಲ್ಲಿ ನಾವೊಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀವಿ, ಇಲ್ಲಿ ಭಗವಂತನ ಆರಾಧನೆ ಆಗ್ತಾ ಇದೆ ಅಂತ. ಅದರಿಂದ ಘಂಟಾನಾದ. ಘಂಟಾನಾದಂ ಇಂಟಿಕಿ ವಿನೋದಂ ಅಂತ ತೆಲುಗಿನಲ್ಲಿ ಎಲ್ಲ ಬಹಳಷ್ಟು ವಿವರಗಳು ಆ ವೇದ ಮಾರ್ಗದಲ್ಲಿ ಇದೆ, ಓದ್ ನೋಡಿ. ಸೊ ಘಂಟಾನಾದವನ್ನು ಯಾವ ಮಾಡ್ಬೇಕು? ಸುಪ್ರಭಾತ ಭಗವಂತನ ಹೇಳಿಸ್ತಿರಲ್ಲ, ಕೌಸಲ್ಯ ಸುಪ್ರಜಾ ರಾಮ ಅನ್ಬೇಕಾದ್ರೆ ಘಂಟಾನಾದ. ಆಮೇಲೆ ಭಗವಂತನಿಗೆ ದೀಪ ಸಮರ್ಪಣೆ ನಿವೇದನ ಮಾಡ್ಬೇಕಾದ್ರೆ ಮೃಗಮುದ್ರೆ ಅಂತ ಇದೆ, ಜಿಂಕೆ ಇದ್ರ ತರ ಬರುವಂತ ಮೃಗಮುದ್ರೆನಲ್ಲಿ ಅವನಿಗೆ ನಿವೇದನ ಮಾಡ್ಬೇಕಾದ್ರೆ ಘಂಟಾನಾದ ಮಾಡ್ತಾ ತಲೆ ಬಗ್ಸಿ, ಯಶೋದೆ ತನ್ನ ಕೃಷ್ಣನಿಗೆ ಹೇಗೆ ಅನ್ನ ತಿನ್ನಿಸ್ತಾ ಇದ್ಲು ಹಾಗೆ ಪ್ರೀತಿಯಿಂದ ಸಮರ್ಪಣೆ. ಮಧುವಾತಾರ್ಥಾಯತೆ ಆ ಮಂತ್ರವನ್ನು ಹೇಳಿ, ಅಸತ್ಯಂ ಅಶುಚಿಂ ನೀಚಂ ಅಪರಾಧೈಕ ಭಾಜನಂ ಅಲ್ಪಶಕ್ತಿ ಮತೈತನ್ಯಂ ಅನರ್ಹಂ ತ್ವತ್ಕ್ರಿಯಾಸ್ವಪಿ. ನಿನಗೆ ಮಾಡೋದು ನನಗೇನು ಯೋಗ್ಯತೆ ಇದೆ? ಹಾಗಂತ ಸುಮ್ಮನೆ ಕೂತ್ಕೊಳ್ಳೇನೋ, ಯಥಾಶಕ್ತಿ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಅಪಚಾರ ಆಗಿದ್ರದನ್ನು ಕ್ಷಮಿಸೋ, ನನ್ನ ಪ್ರೀತಿ ಇದ್ದಾನೆ ಅವ್ನು ಕನ್ಸಿಡರ್ ಮಾಡೋದಿರ್ತಾನೆ. ಈಗ ನೀವು ಚಿನ್ನದ ತಟ್ಟೆ ಟ್ರೇನ್ ಅಲ್ಲಿ ಇಂಪೋರ್ಟೆಡ್ ಫ್ರೂಟ್ಸ್ ಗಳನ್ನ ಇಟ್ಬಿಟ್ರೆ ಓಹೋ ಅವನು ಅಲ್ಲಿಂದ ತಂದ್ಬಿಟ್ಟ ಅಂತೇನೋ ಅನ್ನಲ್ಲ ಭಗವಂತ. ರಾಗ ತಾನ ಇಲ್ಲದ ಭಕ್ತಿ ಒಲ್ಲನೋ, ಹಾಗೆ ಪ್ರೀತಿಯಿಂದ ಮಾಡದೇ ಇದ್ದ ಪೂಜೆ ಅವನು ಒಲ್ಲನು. ಅಯ್ಯೋ ಏನೋ ಕರ್ಮ ಏನಂತ ಹುಟ್ಬಿಟ್ಟಿದೀವೋ, ಇದನ್ನ ನಡ್ಸ್ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ, ಹಾಗೂ ಅಲ್ಲ. ಇಟ್ಸ್ ಎ ಲವಬಲ್ ಸರ್ವಿಸ್. ಪ್ರೀತಿಯಿಂದ ಭಗವಂತನನ್ನ ಭಾವಿಸಿ ಅವನಿಗೆ ಮಾಡಿಸುವಂತ ಕೈಂಕರ್ಯ. ಈ ಶ್ರೀನಿವಾಸನ್ಗೆ ಇದು ಉಪದೇಶ ಜಾಸ್ತಿ ಆಗುತ್ತೆ ಆದ್ರೂ ಹೇಳ್ತೀನಿ ಎಪಿಸೋಡ್ಸ್. ಬಿಸಿಯಾಗಿ ಹಾಲು ಹೊಗೆ ಬರ್ತಾ ಇದ್ದಂಗೆ ತಗೊಂಡ್ಬಂದ್ರು. ಈ ನಡಾದೂರ್ ಅಮ್ಮಾಳ್ ಅನ್ನೋರು, ಅವರಿಗೆ ವಾತ್ಸ್ಯ ವರದಾಚಾರ್ಯ ಅಂತ ಇವರಿಗೆ ಹೆಸರು. ಅವ್ರೇನ್ ಮಾಡಿದ್ರು, ದೇವಸ್ಥಾನಕ್ಕೆ ಅವ್ರನ್ನ ಸ್ವಾಮಿ ಅಂತಂದ್ರು. ಏನ್ ಮಾಡ್ತಾ ಇದ್ದೀನಿ? ಹಾಲು ಭಗವಂತನಿಗೆ ನಿವೇದನೆ ಮಾಡ್ತಿದ್ದೀನಿ. ಅಯ್ಯೋ ಹೊಗೆ ಬರ್ತಾ ಇದೆ, ಆ ಭಗವಂತನ ನಾಲ್ಗೆ ಸುಟ್ಟು ಹೋಗಲ್ವೇ, ಕೊಡಿ ಇಲ್ಲಿ ಅಂತ ತಗೊಂಡು ಅದನ್ನ ಆರಿಸ್ಬಿಟ್ಟು ಆಮೇಲೆ ಶ್ರೀನಿವಾಸನ್ಗೆ ಆಫರ್ ಮಾಡೋದಂತೆ. ಶ್ರೀನಿವಾಸ ಅಮ್ಮ ಅಂತಂದಂತೆ ಒಳಗಿಂದ. ತಾಯಿ ಅಥವಾ ತಂದೆಗೂ ಅಮ್ಮ ಅನ್ನೋ ಅಡ್ರೆಸ್ ಬರುತ್ತೆ ತಮಿಳಿನಲ್ಲಿ. ಹಾಗಾಗಿ ತಂದೆಯಂತೆ ವಾತ್ಸಲ್ಯದಿಂದ ನೀನು ಆರಿಸ್ಬಿಟ್ಟು ಕೊಟ್ಟಿಯಲ್ಲ ಅಂತ, ಆದ್ರಿಂದ ಅವ್ರನ್ನ ಅಮ್ಮಾಳ್ ಅಂತ, ನಡಾದೂರ್ ಅಮ್ಮಾಳ್ ಅನ್ನೋದು ಬಂದಿದ್ದು ಹೆಂಗೆ ಅನ್ನೋದನ್ನ ಹೇಳ್ತಾರೆ. ಆರಿಸಿ ಕೊಟ್ರು. ತಾತಾಚಾರ್ಯ ಅನ್ನೋದು ಕೂಡ ಇದಕ್ಕೆ ಬಂದಿದ್ದು ಅಂತ ಉಲ್ಲೇಖ ಆಯ್ತಾರೆ. ಭಗವಂತನನ್ನ ಭಾವಿಸಿ ನಾವು ನೀಡುವಂತ. ಈಗ ಕುಕ್ಕರ್ನಲ್ಲಿ ಆಗಿದೆ ತಂದು ಹಂಗೆ ಇಟ್ಬಿಡೋದಲ್ಲ. ಪ್ರೆಸೆಂಟೇಷನ್, ಹೌ ಯು ಪ್ರೆಸೆಂಟ್, ಇದು ಬಹಳ ಮುಖ್ಯನಲ್ಲ. ಇವಾಗ ಈ ಅಡಿಗೆ ರುಚಿ ಅದು ಇದು ಎಲ್ಲದರಲ್ಲೂ ನೋಡಿದ್ರೆ ಹೌ ಯು ಪ್ರೆಸೆಂಟ್ ಅಂತಾರೆ. ಹಾಗೆ ಇಲ್ಲೂ ಕೊಡ್ಬೇಕಾದ್ರೆ ಅವನಿಗೆ ಇದೆಲ್ಲ ಭಾವಿಸಿದಾಗ, ಅಯ್ಯೋ ಅವನು ಹಾಗೆ ಕೊಟ್ಬಿಟ್ರೆಗೆ ಅಭಿಗಾರ್ಯ. ಏನೇನ್ ಮಾಡಿರ್ತೀರೋ ಅದಕ್ಕೊಂದ್ ಸ್ವಲ್ಪ ತುಪ್ಪ ಸೇರಿಸ್ಬೇಕು. ಶುದ್ಧಿ ಎಲ್ಲ ಕಡೆನೂ ಅಷ್ಟೇ. ಈಗ ದರ್ವ್ಯ ಮುಪಸ್ಥೀರ್ಯ ದ್ವಿರವಧಾರ್ಯ ಸಹೃದ ಭೀಘಾರ್ಯ. ಶ್ರಾದ್ದದಲ್ಲಾಗ್ಲಿ ಹೋಮಗಳಲ್ಲಿ ನಡೆಸ್ಬೇಕಾದ್ರೆ 2 ಸಲ ತಗೋಬೇಕು. ಗೆಜ್ಜುಗ ಗೋಲಿ ಸೈಜ್ಗೆ 2 ಇಟ್ಕೊಂಡು ಅದ್ರ ಮೇಲೆ ತುಪ್ಪ ಬಿಟ್ಟು ಆಮೇಲೆ ಅಭಿಗಾರ ಅಂತಂದಿದ್ರು. ಹಾಗೆ ಅಭಿಗಾರ ಇಲ್ಲದೆ ಪ್ರಾಣಾಹುತಿ ಇಲ್ಲದೆ ತಿನ್ನಬಾರದು ಅನ್ನೋದು ಉಪನಿಷತ್ನಲ್ಲಿದೆ. ಯಾವ್ಯಾವ್ದಕ್ಕೆ ಹೇಗೆ ಸೋರ್ಸ್ ಅನ್ನೋದು ಹೇಳ್ತೀನಿ. ಪರಿಶೇಚನೆ ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಮೊದಲು ಅನ್ನ ಬಡಿಸ್ಬೇಕು.
ಆಮೇಲೆ ತುಪ್ಪ ಬಡಿಸ್ಬೇಕು. ತುಪ್ಪ ಆದ್ಮೇಲೆ ಇವರು ಪರಿಶೇಚನೆ ಮಾಡ್ಬೇಕು. ಪ್ರಾಣಾಗ್ನಿಹೋತ್ರ, ಒಳಗಡೆ ಇರುವಂತ ಭಗವಂತ ಮೊದಲು ಹೇಳಿದ್ನಲ್ಲ, ಹೃದಯದಲ್ಲಿರೋನು, ಅವನಿಗೆ ನೀಡಬೇಕಾದ್ರೆ ಈ ಪ್ರಾಣಾಹುತಿಯನ್ನು ಮಾಡಿದ್ಮೇಲೆ ನೀವು ಪಲ್ಯಗಳೋದು ಇರ್ಬೇಕು. ಯಾಕೆ ಅಂದ್ರೆ ಆಪಸ್ತಂಭ ಸೂತ್ರದಲ್ಲಿ ಕ್ಷಾರ ಲವಣ ವರ್ಜ್ಯಂ ಪರಿಶೇಚನೆ ಮಾಡ್ಬೇಕಾದ್ರೆ ಉಪ್ಪು ಖಾರದ್ದು ಐಟಮ್ಸ್ ಇರಬಾರ್ದು. ಈ ಕಾರಣದಿಂದಾನೇ ಶ್ರಾದ್ದದಲ್ಲಿ 2 ಎಲೆ ಹಾಕ್ತಾರೆ. ಆ ಹೊರಗಡೆ ಎಲೆನಲ್ಲಿ ಎಲ್ಲ ಗೊಜ್ಜು ಕರಿದ್ದು ಅದೆಲ್ಲ ಅದರಲ್ಲಿ ಇರುತ್ತೆ, ತೆಂಕೊಳ್ಳು ಎಲ್ಲ ಸ್ವೀಟ್ಸು ಇದೆಲ್ಲ ಮೊದಲನೇ ಎಲೆನಲ್ಲಿ ಇರೋದು. ಇವರು ಪ್ರಾಣಾಹುತಿಯನ್ನು ಮಾಡ್ಬೇಕಾದ್ರೆ ಪ್ರಾಣೈ ನಿವಿಷ್ಟೋ ಅಮೃತಂ ಜೋಮಿ ಶಿವೋಮ ವಿಷ ಪ್ರದಾಹಾಯ ಪ್ರಾಣಾಯ ಸ್ವಾಹ ಅಂತ ಹೇಳ್ಬೇಕಾದ್ರೆ ಆ ಪರಿಶೇಚನೆ ಮಾಡ್ಬೇಕಾದ್ರೆ ಈ ಮೊದಲನೇ ಎಲೆ ಇಟ್ಕೋಬೇಕು. ಆಮೇಲೆ ಅದು 2 ಎಲೆ ಹಾಕೋದು ಉದ್ದಿಷ್ಟ. ಅದು ಏನೋ ತುಂಬಾ ಅವ್ರಿಗೆ ತಿನ್ನಿಸ್ಬೇಕು, ಅದಕ್ಕಾಗಿ ದೊಡ್ಡ ಎಲೆ ಹಾಕ್ತಾರೆ, 2 ಎಲೆ ಇಡ್ತಾರೆ ಅಂತಲ್ಲ ಕಾನ್ಸೆಪ್ಟ್. ಸಾಲ್ಟು ಖಾರ ಇರುವಂತದ್ದು ಆ ಕಡೆಗೆ, ಸ್ವೀಟ್ ಬಡಿಸ್ಬೋದು, ಸಕ್ಕರೆ ಬಡಿಸ್ಬೋದು, ಹಣ್ಣು ಬೇಕಾದ್ರೆ ಬಡಿಸ್ಬೋದು. ಉಪ್ಪನ್ನು ಬಡಿಸ್ಲೇಬಾರದು. ಪ್ರತ್ಯಕ್ಷ ಲವಣವನ್ನು ನೋಡಿದ್ರೆ ಗೋಮಾಂಸವನ್ನು ತಿಂದಷ್ಟು ದೋಷ ಇದೆ ಅಂತಾರೆ. ನಾಲಿಗೆ ರುಚಿ ನೋಡೋದಲ್ಲ ಅಲ್ಲಿ, ಅದು ಭಗವತ್ ಪ್ರಸಾದ. ಹೇಗಿದೆಯೋ ಅದು ತಿನ್ಬೇಕು. ಅದರಿಂದ ಏನು ಅಂದ್ರೆ ನಿಮ್ಮ ಮನಸ್ಸು ದೃಢವಾಗುತ್ತೆ. ಅಯ್ಯೋ ನನಗಾಗೋಲ್ಲ ಹಾಕೋಕೆ ಅಂತಂದ್ರೆ ಆವಾಗ ಏನ್ ಮಾಡ್ಬೇಕು? ಇವಾಗ ಏನೋ ಕೊಳಂಬೋ ನಳಗಿರಿ ಏನೋ ಮಾಡಿರ್ತಾರೆ ಕೂಟು, ಅದಕ್ಕೆ ಉಪ್ಪು ಕಡಿಮೆ ಆಗಿದೆ ಅಂದ್ರೆ ಒಂದ್ ಸೌಟ್ನಲ್ಲಿ ಉಪ್ಪನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಉಪ್ಪು ಹಾಕ್ಬಾರ್ದು. ಈಗ ಬಂದಿದ ತಕ್ಷಣ ಫಸ್ಟ್ ಉಪ್ಪು ಬಡಿಸ್ತಾರಲ್ಲ, ತೆಂಗಲೇನೋ ಒಡಗಲೇನೋ ಸಂಪ್ರದಾಯ, ಡೈರೆಕ್ಟ್ ಉಪ್ಪು ಬಡಿಸ್ಬಾರ್ದು. ಪ್ರತ್ಯಕ್ಷ ಲವಣ ವರ್ಜ್ಯಂ ಅಂತಿದೆ. ಇದೊಂದು ಯಜ್ಞ ನಾವು ಮಾಡೋದು, ಬರೀ ನಾಲ್ಗೆ ರುಚಿಗಲ್ಲ. ಪ್ರಾಣಾಯ ಸ್ವಾಹ ಪ್ರಾಣಾಯ ನಾರಾಯಣಾಯ ಇದಂ ನಮಮ, ಇದು ಪ್ರಾಣಾಹುತಿ. 5 ಪ್ರಾಣಾಹುತಿಗಳು. ಅದಾದ್ಮೇಲೆ ಅದಕ್ಕೇನೊಂದು ತುಪ್ಪ ಇರ್ಬೇಕು, ಅಭಿಗಾರ ಇರ್ಬೇಕು, ಇದನ್ನ ಮಾಡುವಂತ. ಹಾಗೆ ಭಗವಂತನಿಗೂ ನಾವು ನಿವೇದನಕ್ಕೆ ಇಡಬೇಕಾದ್ರೆ ಏನೇನು ಮಾಡ್ತೀವ, ಬರೀ ಹಾಲು ಸಕ್ಕರೆ ಅಷ್ಟೇ ಇಡಬೇಕು ಅಂತಲ್ಲ, ನೀವೇನ್ ಮಾಡ್ಕೊಂಡಿದ್ದೀರೋ ಅದು. ಹಾಗಾದ್ರೆ ನೀವೇನ್ ಮಾಡ್ಕೊಂಡಿದ್ರೆ, ನಂಗೆ ಮಗ ಮಸಾಲೆ ದೋಸೆ ತುಂಬಾ ಇಷ್ಟ, ಈರುಳ್ಳಿ ನಳಗಿರಿ ಮಾಡಿ ಇಟ್ಟಿದೆ ಅದನ್ನ ತಿಂತೀನಿ, ಅದನ್ನ ಆಫರ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಭಗವಂತ ಯಾವ್ದು ತಿನ್ಬಹುದು ಅಂತದನ್ನೇ ತಿನ್ಬೇಕು, ಬೇರೆದನ್ನ ಅಲ್ಲಿ ಇದ್ ಮಾಡಬಾರ್ದು. ಗೊತ್ತೈತೆ? ಇವೆಲ್ಲ ವಿಧಿ ವಿಧಾನಗಳು ಎಲ್ಲ ಸ್ವಲ್ಪವಾಗಿ ಪರಿಚಯ ಮಾಡ್ಕೊಂಬರೋದು ಕಷ್ಟ ಅಲ್ಲ, ಖಂಡಿತ. ಎಲ್ಲದಕ್ಕೂ ಉಪನಿಷತ್ತಿನ ಆಧಾರ. ಈಗ ನಾನು ಏನೇನು ಹೇಳ್ತೀನೋ ಎಲ್ಲದಕ್ಕೂ ದಿರಿಸೇನೆ ಅಥಾರಿಟಿ. ಅದರಿಂದ ನಾನು ತೋರಿಸ್ಬಲ್ಲೆ ನೀವು ಬೇಕು ಅಂತಂದ್ರೆ. ಬೃಹದಾರಣ್ಯಕ ಉಪನಿಷತ್ ಬರ್ತೀನಿ. ಊಟ ಕೂತ್ಕೊಳ್ಬೇಕಾದ್ರೆ ಕೆಳಗಡೆ ಕಾಲು ತೊಳ್ಕೊಂಡು 2 ಆಚಮನೆ ನೋಡಿ, ಮಂಡಿ ನೋವು ಇದ್ರ ಮೇಲೆನೆ ಕೂತ್ಕೊಳ್ಳಿ. ಈಗ ಆರಾಧನೆನೂ ಅಷ್ಟೇ. ಪೊಸಿಷನ್ ಹೆಂಗಿರ್ಬೇಕು ಅಂತಂದ್ರೆ, ಇಫ್ ಯು ಕ್ಯಾನ್ ಸಿಟ್ ಕೆಳಗಡೆ, ಪದ್ಮಾಸನ ದಿ ಬೆಸ್ಟ್. ಪದ್ಮಾಸನಂ ಸ್ವಸ್ತಿಕಾಸನಂ ವಾ ಅವಲಂಬ್ಯ, ರಾಮಾನುಜರ ಮಾತಿದು. ಮಂಡಿ ನೋವಿದೆ ನಿಮಗೆ, ಪದ್ಮಾಸನ ಹಾಕೊಂಡ್ರಿ, ನೋವು ಇದೆ, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ಯ? ಅದಕ್ಕೇನು ಅಂದ್ರೆ ಸುಖಾಸೀನಃ, ನೀವು ಶ್ರಮ ಪಟ್ಕೊಂಡು ಮಾಡಿ ಅಂತ ಖಂಡಿತ ಯಾವ ಶಾಸ್ತ್ರವೂ ಹೇಳಿಲ್ಲ. ಎಲ್ಲದ್ರಲ್ಲೂ ಅಷ್ಟೇ. ಏಕಾದಶಿ ಬಗ್ಗೆನೂ ಅಷ್ಟೇ. ಹಿಂದೆ ಒಂದು ವೈಕುಂಠ ಏಕಾದಶಿ ಇದ್ರಲ್ಲಿ ಡಿಸ್ಕಷನ್ ಬಂದಾಗ, ನಿರ್ಜಲ ಏಕಾದಶಿ, ನೀವು ಬೆಳಗ್ಗೆ ಏನು ಇದಿರುತ್ತೋ ಹಾಗೇನೆ ರಾತ್ರಿನೂ ಹಂಗಿರ್ಬೇಕು. ಆ ರೀತಿ ನಿಮ್ಮ ಹೃದಯದ ದೇಹದ ಸ್ಥಿತಿ ಇರಬೇಕು. ಅದಕ್ಕಾಗಿ ಪೂರ್ಣವಾಗಿ ಇಲ್ದಿದ್ರೆ ಲಘುಪಹಾರ ಸ್ವೀಕಾರ ಮಾಡೋದ್ರ ತಪ್ಪಿಲ್ಲ. ಇಟ್ಸ್ ನಥಿಂಗ್ ರಾಂಗ್. ಅನ್ನವಾಗಿ ತಿನ್ಬೇಡಿ. ಅನ್ನ ತಿಂದ್ರೆ ಬ್ರಹ್ಮಹತ್ಯಾ ದೋಷ. ವೈಕುಂಠ ಏಕಾದಶಿ, ಇದು ವೈಕುಂಠ ಏಕಾದಶಿ ಬರೀ ಅಲ್ಲ, ಪ್ರತಿ ಏಕಾದಶಿ 24 ಏಕಾದಶಿನಲ್ಲೂ ಅಷ್ಟೇ. ವಾಟ್ ಎವರ್ ಯು ಕನ್ಸ್ಯೂಮ್ ಅವತ್ತು ಅದರ 50% ಕಡಿಮೆ ಇರಬೇಕು. ಹಾಗೇನೆ ಭಗವಂತನ ಧ್ಯಾನ, ಇಟ್ ಶುಡ್ ಬಿ ಮೋರ್, 50% ಮೋರ್. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಏಕಾದಶಿ ಅಕಾರ್ಡಿಂಗ್ ಟು ಗೀತಾ ಭಾಷ್ಯ ಆಫ್ ರಾಮಾನುಜ. ಆಹಾರದ ಬಗ್ಗೆ ಬರುತ್ತೆ, 4ನೇ ಅಧ್ಯಾಯದಲ್ಲೋ ಏನೋ ಕವರ್ ಮಾಡಿದ್ವಿ ನಾವು ಇದನ್ನ. ಹಾಗಾಗಿ ಸೊ ಇಲ್ಲಿ ನಾವು ಏನ್ ಮಾಡ್ತೀವೋ ಅದನ್ನ, ಇದು ಎಲ್ಲ ಕೆಲಸಗಳು ಕೂಡ ಸ್ನಾನ ಮಾಡಿಯೇ ನಡೆಸಬೇಕು. ಇದಕ್ಕೆಲ್ಲ ಸ್ಮೃತಿಗಳೇ ಆಧಾರ. ಇವ್ರದ್ದು ಆನ್ನಿಕ ವಿಧಿ ಅಂತ ನಿತ್ಯ ಗ್ರಂಥವನ್ನು ಆಧರಿಸಿ ಮಾಡಿದ್ದು ಗೋಪಾಲ ದೇಶಿಕ ಆನ್ನಿಕ ಅಂತ ಬಂತು. ಗೋಪಾಲ ದೇಶಿಕರು, ರಾಮಾನುಜರು ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ ಈಗ ವೇದಾಂತ ದೇಶಿಕರು ಇವರೆಲ್ಲ ಬರ್ತಾರಲ್ಲ, ಅದಾದ್ಮೇಲೆ ಬಂದಿದ್ದು ಆನ್ನಿಕ ಗ್ರಂಥಗಳು ಅಂತ ಇದೆ. ಆನ್ನಿಕ ಅಂದ್ರೆ ಏನು? ಅನ್ನ ಅಂತಂದ್ರೆ ಬೆಳಗ್ಗೆ ನಡೆಸುವಂತಹ ಕೃತಿಗಳ ಬಗ್ಗೆ ತಿಳಿಸಿದ್ದು, ಆ ರೀತಿನಲ್ಲಿ ಮಾಡುವಂತ ಗೊತ್ತೈತೆ. ಹಾಗೆ ಇವತ್ತಿನ ಇದು ಇಂಟ್ರೊಡಕ್ಷನ್ ಇಷ್ಟು ಸಾಕು. ಇವಾಗ ವೇದ ಭಾಗದ್ನ ಫಸ್ಟ್ ಹೇಳ್ಬೋಣ. ನಿಮ್ಗೆಲ್ಲ ಇದ್ರಲ್ಲಿ ಕಳ್ಸಿತ್ತಲ್ಲ, ಯಾವುದು ಮೊದಲು ವೇದವನ್ನ ಹೇಳೋದಕ್ಕೆ ಒಂದು ಪ್ರಾರ್ಥನೆ, ಮೇಧಾದಿ ಸಿದ್ಧ್ಯರ್ಥ ಮಂತ್ರಾಹ. ಇಲ್ಲಿ ನಿಮ್ಮ ಮೊಬೈಲ್ನ ತಗೊಳ್ತಿರೋ ಇಲ್ಲ ಇದ್ರೆ ನೋಡಿ ಅದನ್ನ. ನಾ ಹೇಳಿದ್ದನ್ನ 2 ಸಲ ರಿಪೀಟ್ ಮಾಡಿ. ವೇದ ಕಲಿಯೋದು ಈ ರೀತಿ. ನಾನು ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ.
ಹೇಳಿ. ಯಶ್ಚಂದಸಾಂ ವೃಷಭಃ ವಿಶ್ವರೂಪಃ ಛಂದೋಭ್ಯೋದ್ ಅಮೃತಾತ್ ಸಂಬಭೂವ ಸಮೇಂದ್ರೋ ಅದ ಬಿಡಿಸಿದ್ರೆ ಸಮೇಂದ್ರ ಮುಂದಕ್ಕೆ ಸಂಧಿ ಆಗೋದ್ರಿಂದ ಮೇಂದ್ರೋ ಬಂತಲ್ಲಿ. ಮೇಧಯ ಆಸ್ಪೃಣೋತು ಅಮೃತಸ್ಯ ದೇವಧಾರಣಃ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಇದು ತೈತಿರಿಯ ಉಪನಿಷತ್ತಿನಲ್ಲಿ ಶಿಕ್ಷಾವಲಿನಲ್ಲಿ ಬರುವಂತಹದ್ದು. ಅರ್ಥ ಏನು ಅಂತಂದ್ರೆ, ಈಗ ನಾನು ಈ ಶ್ರುತಮ್ಮೆ ಗೋಪಾಯ ಯಾವ್ದನ್ನ ಕೇಳ್ತಾ ಇದ್ದೀನೋ ಅದನ್ನ ನಾನು ಚೆನ್ನಾಗಿ ಧರಿಸುವಂತಾಗ್ಲಿ ಅಂತ ವೇದ ಮಾತೆಯನ್ನ ಪ್ರಾರ್ಥನೆ ಮಾಡೋದು. ಗೊತ್ತೈತೆ? ಇದು ಯಾವಾಗ್ಲೂ ನೀವು ವೇದ ಹೇಳ್ಬೇಕಾದ್ರೆ ಮೊದಲಿಂದ ಹೇಳ್ಬೇಕು. ಗೊತ್ತೈತೆ? ಹಾಗೆ ನಮ್ಮ ಸಂಪ್ರದಾಯದಲ್ಲಿ ಏನು ಅಂದ್ರೆ, ರಾಮಾನುಜ ದಯಾಪಾತ್ರಂ ಶ್ರೀ ಶೈಲೇಶ ದಯಾಪಾತ್ರಂ ಲಕ್ಷ್ಮೀನಾಥ ಸಮಾರಂಭಂ ಯೋ ನಿತ್ಯಂ ಅಚ್ಯುತ, ಈ ಶ್ಲೋಕಗಳನ್ನ ಹೇಳ್ಬಿಟ್ಟು ಯಾವುದೇ ಸ್ತೋತ್ರ ಹೇಳ್ಬೇಕಾದ್ರು. ಗೊತ್ತಾಯ್ತಾ? ಆಚಾರ್ಯ ತನಿಯಂಗಳ್, ತನಿ ಅಂದ್ರೆ ಮುಕ್ತಕ ಅಂತ ಸಪರೇಟ್ ಒಂದೊಂದು ಆಚಾರ್ಯ ಪರಂಪರೆಯನ್ನ ಕೊಂಡಾಡ್ಬಿಟ್ಟು ಆಮೇಲೆ ಮಾಡುವಂತದ್ದು. ಯಾವ್ದ್ರ ಶಿಕ್ಷಾವಲ್ಲಿನಲ್ಲಿ ಶಾಂತಿವಲ್ಲ, ಶಾಂತಿ ಮಂತ್ರದಿಂದ ಮುಂದಕ್ಕೆ ಶಿಕ್ಷಾಮ್ಯ ಆಖ್ಯಾಸ್ಯಾಮ ಸಾನೋ ಮುಗಿದ್ ಬಂದ ಮೇಲೆ ಬರುತ್ತೆ. ಅದರಲ್ಲಿ ಮೇಧಾದಿ ಸಿದ್ಧ್ಯರ್ಥ ಮಂತ್ರಾಹ. ವಿನಿಯೋಗ ಏನು ಅಂದ್ರೆ, ಮೇಧ ಅಂದ್ರೆ ಬುದ್ಧಿಶಕ್ತಿ, ಧೀಶಕ್ತಿ, ಅದು ಸಿದ್ಧಿಸೋದು. ಈ ವೇದ ಅನ್ನೋದಕ್ಕೆ ಶ್ರುತಿ ಅಂತ ಹೆಸರು. ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಿರೋ ಅಷ್ಟು ಬೇಗ ಬರುತ್ತೆ. ಪುರುಷ ಸೂಕ್ತ ಒಂದಷ್ಟೇ, ಇನ್ನೇನ್ ಜಾಸ್ತಿ ವೇದ ಹೇಳಕ್ ಹೋಗಲ್ಲ ಇಲ್ಲಿ. ಆದ್ರೆ ಅರ್ಚನೆಯಲ್ಲಿ ಮಾಡ್ಬೇಕಾದ್ರೆ 4 ವೇದಗಳದು ಇವೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಇದೆ. ವೇದ ಮಂತ್ರಗಳದೆಲ್ಲ ಹೇಳಿ ಇದ್ ಮಾಡುತ್ತೆ. ಈಗ ಯಾಕೆ ಹೇಳ್ದೆ ಅಂದ್ರೆ, ಇವತ್ತು ಸಪ್ತಮಿ ಇದಾದ್ಮೇಲೆ ಇನ್ನು ಅಷ್ಟಮಿ ಬಂದಾಗ ಅನಧ್ಯಯನ ವೇದ ಇರೋಲ್ಲ. ಆ ವೇದ ಬಿಟ್ಬಿಟ್ಟು ಬೇರೆ ವಿಷಯಗಳು ಸ್ತೋತ್ರಗಳೆಲ್ಲ ಇದೆ, ಅದನ್ನ ಹೇಳೋಣ. ಅದರಿಂದ ದೇರ್ ವಿಲ್ ಬಿ ನೋ ಗ್ರ್ಯಾಪ್. ಈ 8 ದಿವಸದಲ್ಲಿ 4 ರಿಂದ 12 ಕಂಟಿನ್ಯೂಸ್ ಆಗಿರುತ್ತೆ. ವೇದ ಮಂತ್ರ ಯಾವತ್ತು ಹೇಳ್ಬಹುದು, ಹೇಳಬಾರ್ದು ಅವತ್ತು ವೇದ ಹೇಳೋಲ್ಲ. ಬಿಕ್ಕಿದ್ದು ಇವಾಗ ಚಿತ್ತಂಶರಿಗಾಲೆ ವಂಗ ಕಡ ಬೇರೆ ಬೇರೆ ರಾಮಾಯಣ, ಮಹಾಭಾರತ, ಭಾಗವತ ಈ ಶ್ಲೋಕಗಳನ್ನೆಲ್ಲ ಅವತ್ತು ಹೇಳೋಣ, ಅದನ್ನ ನೀವು ರಿಪೀಟ್ ಮಾಡಿ. ಆ ರೀತಿ ಗೊತ್ತಾಯ್ತಾ? ಮೊದಲಿಗೆ ಇವಾಗ ವೇದ ಮಂತ್ರವನ್ನ ನಾನು ಏನ್ ಕೇಳ್ತೀನೋ ಇವಾಗ ಅದನ್ನ ನಾನು ಧರಿಸುವಂತಾಗ್ಲಿ ಅಂತ. ಇವಾಗ ಇದಿದೆಯಲ್ಲ ಭಗವದ್ ಆರಾಧನಾ ಕ್ರಮ, ಆ ಪುಸ್ತಕನೇ ಚಿಕ್ಕದಾಗಿ ಇಟ್ಕೊಳ್ಳಿ, ಅದರಲ್ಲೇನೆ ಹೇಳ್ತೀನಿ. ಈ ಪಂಚ ಸೂಕ್ತಗಳಲ್ಲಿ ಇದು ಫಸ್ಟ್ ಬರ್ಬೇಕಾದ್ ಯಾವುದು? ನಾ ಬರೀ ವೇದ ಮಂತ್ರಗಳು ಮಾತ್ರ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಪುರುಷ ಸೂಕ್ತ ಪುಸ್ತಕ ಇದೆಯಲ್ಲ, ಹಾ ಇಂಗ್ಲಿಷ್ ನೋ ಪ್ರಾಬ್ಲಮ್. ಹಾ ಸರಿ ಸರಿ ಓಕೆ. ಸರಿ, ನೀವು ಯಾವ ಭಾಷೆನಲ್ಲಿ ಇಟ್ಕೊಂಡು ಪರವಾಗಿಲ್ಲ, ಕನ್ನಡದೇ ಆಗ್ಬೇಕು ಗೊತ್ತಿಲ್ಲ, ಹೇಳೋದು ಸರಿಯಾಗಿ ಹೇಳ್ಬೇಕಷ್ಟೇ. ಗೊತ್ತಾಯ್ತಾ? ಇವಾಗ ಶುರು ಮಾಡೋಣ. ಸಹಸ್ರಶೀರ್ಷಾ ಪುರುಷಃ
सहस्रशीर्षा पुरुषः सहस्राक्षः सहस्रपात् सहस्राक्षः सहस्रपात् सहस्राक्षः सहस्रपात् स भूमिं विश्वतो वृत्वा सभूमिं विश्वतो वृत्वा सभूमिं विश्वतो वृत्वा अत्यतिष्ठद्दशाङ्गुलम् 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 पुरुष एवेदगं सर्वम् पुरुष एवेदगं सर्वं पुरुष एवेदगं सर्वं भूतम् यद्भूतम् यद्भूतम् यच्च भव्यम् यच्च भव्यम् भव्यम् उतामृतत्वस्य ईशानः ईशानः यदन्नेन तिरोहति ವೇದ ಕಲಿಯೋದು ಕಷ್ಟ ಆಗೋಲ್ಲ, ಗೊತ್ತಾಯ್ತಾ? ಬಹಳ ಸುಲಭ. ಏನು ಅಂದ್ರೆ ಕಾನ್ಸಂಟ್ರೇಟ್ ಆನ್ ವಾಟ್ ಐ ಸೇ. ನಾನ್ ಹೇಗ್ ಹೇಳ್ತೀನೋ, ಎಲ್ಲಿ ಮೇಲೆ ಕೇಳಿಸ್ತೀನೋ, ಎಲ್ಲಿ ಇಳಿಸ್ತೀನೋ ಆ ರೀತಿ ಮಾಡ್ತಾ ಹೋಗ್ಬಿಟ್ರೆ ಆಯ್ತು. ಈ ವೇದದ ಬಗ್ಗೆ ಆಮೇಲೆ ಇನ್ನು ನಿಧಾನಕ್ಕೆ ಯಾವತ್ತರ ಹೇಳೋಣ. ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಏನೇನು ಅನ್ನೋದೆಲ್ಲ. ಈಗೇನು ಅಂದ್ರೆ ಸಿಂಪ್ಲಿ ಫಾಲೋ. ನಾನ್ ಏನ್ ಹೇಳ್ತೀನೋ ಹಾಗೆ ನೀವು ವಾಯಿಸು. ಎಲ್ಲಿ ಮೇಲೆ ರೈಸ್ ಮಾಡ್ತೀನೋ, ಎಲ್ಲಿ ಇಳಿಸ್ತೀನೋ ಅದನ್ನ ಹೇಳ್ತಾ ಹೋದ್ರೆ ಆಯ್ತು. ಏತಾವಾನಸ್ಯ ಮಹಿಮಾ महिमा ಜಾಯಾಗಶ್ಚ यागंश्च ಪಾದೋಸ್ಯ ವಿಶ್ವಭೂತಾನಿ विश्वभूतानि ಪಾದಸ್ಯಾಮೃತಂ ದಿವಿ अमृतं दिवि दिवि ಪಾದೋರ್ಧ್ವ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂಗ ವ್ಯಕ್ರಾಮತ್ ಆಶನಃ ನಶನೆ ಅಭಿ तस्मात् विराड जायत विराजो अधिपुरुषः स जातो अत्यरिच्यत पश्चात् भूमिमथो पुरः यत्पुरुषेण हविषा देवा यज्ञमतन्वत ಪುರುಷ ಸೂಕ್ತಕ್ಕೆ ಬಹಳ ಇಂಪಾರ್ಟೆನ್ಸ್. ಯಾಕೆಂದ್ರೆ ಭಗವಂತನಿಂದನೇ ಎಲ್ಲ ಉಂಟಾಯ್ತು ಅಂತ ತಿಳಿಸುವಂತ. ಹೌ ದಿಸ್ ಕ್ರಿಯೇಷನ್ ಹ್ಯಾಪನ್ ಅದನ್ನು ಒಂದೊಂದೇ ಹೇಳ್ತಾ ಇದ್ದೆ. ಅವನು ಸಂಕಲ್ಪಿಸಿದ. ಉಪನಿಷತ್ ಒಂದಕ್ಕೆ
ಎಲ್ಲ ಪೂರಕವಾಗಿ. ಸೋಕಾಮಯತ ಸಹ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯ. ಇದು ಅನೇಕವಾಗಿ ಉಂಟಬೇಕು ಅಂತ. ಏನು ಅಂದ್ರೆ ಸೃಷ್ಟಿ ಪ್ರಳಯ ಎರಡು ಇದೆ. ಲಯ ಅಂತಂದಾಗ ಏನು ಎಲ್ಲವೂ ಕೂಡ ಪ್ರಳಯ ಅಂದ ಪ್ರಕರ್ಷೇನ ಲಯ, ಎಲ್ಲವೂ 14 ಲೋಕಗಳು ನೀರಿನಲ್ಲಿ ಮುಳುಗೋಗುತ್ತೆ. ಆಪೋವ ಇದಂ ಆಸನ್ ಸಲಿಲಮೇವ. ಅವಾಗೇನು ಅಂತಂದ್ರೆ ಈ ವಾಟ್ ಎವರ್ ವಿ ಸಿ ಅರೌಂಡ್, ಒಂದು ಲಿವಿಂಗು, ಇನ್ನೊಂದು ನಾನ್ ಲಿವಿಂಗು, ಚೇತನ ಅಚೇತನಗಳು, ಪ್ರತಿ ಒಂದನ್ನು ಕೂಡ ಅವುಗಳ ಸೂಕ್ಷ್ಮ ರೂಪದಲ್ಲಿ ಭಗವಂತ ತನ್ನ ಉದರದಲ್ಲೇ ಇಟ್ಕೊಂಡ್ಬಿಡ್ತಾನೆ. ಸೊ ಸೃಷ್ಟಿ ಮತ್ತೆ ಪ್ರಳಯ ಇದೇನು ಅಂತಂದ್ರೆ ಕಾರಣ ದಶೆಯಲ್ಲಿ ವ್ಯಕ್ತವಾಗಿ ಕಾಣ್ತಾನೆ. ಈಗ ಮರ, ಗಿಡ, ಪಳ್ಳಿ, ಪರ್ವತ, ನದಿ, ಮನುಷ್ಯ, ಪ್ರಾಣಿ ಇವೆಲ್ಲ ಕಾಣಿಸುತ್ತೆ ಕಣ್ಣಿಗೆ. ಇದು ವ್ಯಕ್ತವಾದಂತದ್ದು. ವ್ಯಕ್ತದಿಂದ ಅವ್ಯಕ್ತವಾಗ್ಬಿಡ್ತಾನೆ. ಅಂದ್ರೆ ಇನ್ ಇಟ್ಸ್ ಮೈಕ್ರೋ ಇದರಲ್ಲಿ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದ್ರೆ ಆ ಸ್ಥಿತಿನಲ್ಲಿ. ಹಾಗಾದ್ರೆ ಎಲ್ಲೋಯ್ತು ಇವೆಲ್ಲ? ಎಲ್ಲವೂ ಭಗವಂತನ ಉದರದಲ್ಲೇ ಇತ್ತು. ಇದನ್ನ ಕಂಡಂತ ಅನುಭಾವಿ ಆಳ್ವಾರುಗಳು ಉಂಡು ಉಮಿಳ್ದು ಅಳಂದು ಎಲ್ಲ ಹೇಳ್ತಾರೆ. ಸೊ ಪ್ರಳಯದಲ್ಲಿ ಏನಾಗುತ್ತೆ, ಎಲ್ಲವೂ ನೀರಿನಲ್ಲಿ ಹೋಗ್ಬಿಡುತ್ತೆ. ಒಂದೊಂದು ಕಲ್ಪಗಳು ಈ ಕಾನ್ಸೆಪ್ಟ್ ಇದೆಲ್ಲ ಸ್ವಲ್ಪ ಮುಂದಕ್ಕೆ ಬರೋಣ. ಆಮೇಲೆ ಗೊತ್ತಾಯಿದೆ. ಆಮೇಲೆ ಭಗವಂತ ಒಬ್ಬನೇ ಇದ್ದ. ಅವನು ಹೇಗಿದ್ದ? ಒಂದು ಆಲಯದಲ್ಲಿ ಮೇಲೆ ಮಲಗಿದ್ದ. ಏನೇನೋ ಹೇಳ್ತಿರಲ್ಲ, ಈ ವಿಶ್ವವೆಲ್ಲ ಅವನ ಉದರದಲ್ಲಿದೆ. ಅವನು ಒಂದು ಆಲಯದ ಮೇಲೆ ಇದ್ದಾನೆ. ಇದು ಆಳ್ವಾರ ಕೇಳ್ತಾರೆ. ಈಗ ಪ್ರಳಯವೂ ಕೂಡ, ಪ್ರಳಯ ಜಲ ಎಲ್ಲಿತ್ತು? ಎಲ್ಲವೂ ಭಗವಂತನಲ್ಲಿ ಇದ್ದಾಗ ಅಂದಾಗ ಅವನ ಉದರದಲ್ಲಿ ಎಲ್ಲ ಇದ್ದಾಗ ಪ್ರಳಯ ಜಲವನ್ನು ಇರ್ಬೇಕಲ್ಲ. ಆ ಪ್ರಳಯ ಜಲದಲ್ಲಿ ಒಂದು ಆಲದೆಲೆ, ಅದರ ಮೇಲೆ ನೀನು ಮಲಗಿದ್ದೆ. ಆಲಮ ಮರತ್ತಿ ನೆಲ ಮೇಲ್ ಒರು ಬಾಲಗನ. ನನಗೆ ಸ್ವಲ್ಪ ಸರಿಯಾಗಿ ಹೇಳು ಅಂತಾರೆ ಮೊದಲ ಆಳ್ವಾರ. ಮೊದಲ ತಿರುವಂದಾದಿನಲ್ಲಿ ನಿನ್ನಲ್ಲಿ ಪ್ರಳಯ ಜಲ ಇತ್ತು ಅಥವಾ ನೀ ಪ್ರಳಯ ಜಲ ಇದೆಯೋ ಅಂತ. ಏನು ಅಂದ್ರೆ ವೇದ ಅಥಾರಿಟಿ, ವೇದದಲ್ಲಿ ಹೇಳಿದೆ ಅದನ್ನ. ಯಾಕೆಂದ್ರೆ ಇದು ಎಲ್ಲವೂ ಅವನ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗೆ. ಇದು ಸಾಧ್ಯವೋ? ನಮ್ಮ ಏನೋ ಮೆಟೀರಿಯಲ್ ಲೆವೆಲ್ ನಲ್ಲಿ ಇದನ್ನೆಲ್ಲ ಚಿಂತನೆ ಮಾಡಕ್ ಹೋಗ್ಬಾರ್ದು. ವೇದದಲ್ಲಿದೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವನ ಉದರದಲ್ಲೇ ಎಲ್ಲವನ್ನು ಇಟ್ಕೊಂಡ. ಅದು ಹೇಗಿದೆ ಅಂತಂದ್ರೆ ಅವನ ಹೃದಯದಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗೋಲ್ಲ. ಈಗ ನೀವು ಷಡ್ಡಸೋಪೇತವಾದ ಆಹಾರ ಸ್ವೀಕಾರ ಮಾಡಿದ್ರಿ, ಅಲ್ಲಿಗೆ ಬೇಕಾದ್ರೆ ಪುಳಿಯೋಗರೆ ತಿಂದಿದ್ದಾಯ್ತು, ಆಮೇಲೆ ಸ್ವೀಟು ಎಲ್ಲ ಭಕ್ಷಣೆಗಳೆಲ್ಲ ಅಗದು ನುಂಗದ ಮೇಲೆ ನಿಮ್ಮ ಎನ್ಸೈಮ್ಸ್ ಬಾಯಿನಲ್ಲಿರುವಂತಹದ್ದು ಇವುಗಳೆಲ್ಲ ಎಂಜಲು ಇದೆಲ್ಲ ಸೇರ್ಕೊಂಡು ಎಲ್ಲ ಆದ್ಮೇಲೆ ಏನು, ಇಟ್ ಹಸ್ ಬಿಕಮ್ ಎ ಮಾಸ್. ಗಂಟ್ಲಿಂದ ಕೆಳ್ಕೋದ್ಮೇಲೆ ಅದ್ರದ್ದು ರುಚಿ ಗಿಚಿ ಏನಾಗುತ್ತೋ, ಈಗ ಸ್ಟಮಕ್ ಸರಿ ಅಂತದ್ದು ಅಲ್ಲಿ ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಲಡು ಇದು ಸಪರೇಟ್ ಇದೆ, ಆ ಭಕ್ಷಣ ಸಪರೇಟ್ ಇದೆ ಅಂತಿದೆಯೋ. ಆದ್ರೆ ಇವನು ಸೃಷ್ಟಿ ಯಾವಾಗ ತಗೊಂಡು ಎಲ್ಲ ಒಳಗಡೆ ಪ್ರತಿಯೊಂದು ಅದ್ರಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗದಂತೆ ಇದ್ದಂತೆ. ಆಮೇಲೆ ಏನ್ ಮಾಡ್ದ? ಅವನು ಸಂಕಲ್ಪಿಸಿದ, ನಾನು ಅನೇಕವಾಗ್ಬೇಕು ಅಂತ. ಪ್ರಜಾ ಸೃಜೇಯ ಬಹುಸ್ಯಾಂ ಪ್ರಜಾಯೇತಿ, ನಾನು ಅನೇಕವಾಗ್ಬೇಕು ಅಂತ. ಅವನಿಂದನೇ ಪಂಚಭೂತಗಳು ಉಂಟಾಯ್ತು. ಆ ಪಂಚಭೂತಗಳ ಸಂಯೋಗದಿಂದ ಇದು ಪರ್ವತ, ನದಿ, ಬೆಟ್ಟ, ಲೋಕಗಳು ಇವೆಲ್ಲ ಅವನೇ ಮಾಡಿದ್ದು, ಭಗವಂತನೇ ಫಸ್ಟ್. ಸೊ ಫ್ರಮ್ ದಿ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಇಂದ ಮ್ಯಾನಿಫೆಸ್ಟೆಡ್ ಸ್ಟೇಟ್ಗೆ ಕಣ್ಣಿಗೆ ಕಾಣುವಂತೆ ಆಗ್ಬೇಕಾದ್ರೆ ಮಾಡಿ, ಅವನ ನಾಭಿಯಿಂದ ಫ್ರಮ್ ಇಸ್ ನೇವಲ್ ಒಂದು ಕಮಲ ಉಂಟಾಯ್ತು. ಅದರಲ್ಲಿ ಬ್ರಹ್ಮ ಫಸ್ಟ್ ಕ್ರಿಯೇಷನ್, ಭಗವಂತನ ನಾಭಿಯಿಂದ ಉಂಟಾದವನು. ಆ ಬ್ರಹ್ಮನಿಗೆ ನೀನು ಈ ಸೃಷ್ಟಿ ಕೆಲಸ ಮುಂದುವರಿಸು, ನಾಟ್ ದಿ ಬಿಗಿನಿಂಗ್. ಅದ್ರಲ್ಲಿ ಏನು ಅಂದ್ರೆ ಈ ಸಮಷ್ಟಿ ಸೃಷ್ಟಿಯನ್ನ ನಾನು ಮಾಡಿದ್ದೇನೆ, ಕಂಪೋಸಿಟ್ ಇದರಲ್ಲಿ ಎಲ್ಲದನ್ನು ಮಾಡಿದ್ದೇನೆ. ಇಂಡಿವಿಜುವಲ್ ಕ್ರಿಯೇಷನ್ ಆಫ್ ದೇವ, ಮನುಷ್ಯ, ತಿರ್ಯಕ್ ಸ್ಥಾವರ, ಅದನ್ನ ನೀನು ಮುಂದುವರ್ಸು ಅಂತ ಹೇಳಿ ಅವನಿಗೆ 4 ವೇದವನ್ನು ಕೊಟ್ಬಿಟ್ಟು ಮಾಡು ಅಂತ ಭಗವಂತ ಕೊಟ್ಟ. ಸೊ ಮೂಲತಃ ಸೃಷ್ಟಿಕರ್ತ ಅಂದ್ರೆ ಭಗವಂತನೇ, ಕ್ರಿಯೇಟರ್ ಅಂದ್ರೆ ಇಸ್ ಗಾಡ್. ಆದ್ರೆ ದಿಸ್ ಟೈಪ್ ಆಫ್ 4 ಕ್ರಿಯೇಷನ್ಸ್, ದಿಸ್ ವಾಸ್ ಇಂಟ್ರೆಸ್ಟೆಡ್ ಟು ಚತುರ್ಮುಖ ಬ್ರಹ್ಮ. ಇವನು ಪರಬ್ರಹ್ಮ, ಇವನು ಚತುರ್ಮುಖ ಬ್ರಹ್ಮ, 4 ಮುಖಗಳು ಇರುವಂತಹದ್ದು. ಹೀಗೆ ಅವನಿಂದ ಹೆಂಗೆ ಉಂಟಾಯ್ತು ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದೆ. ಏನು ಹೇಳ್ತಾ ಇದ್ದೀವಿ ಇವಾಗ? ದೇವ ಯಜ್ಞಂ ಅತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಇವನು ಮಾಡುವಂತ ದೊಡ್ಡ ಯಜ್ಞ. ಇದರಲ್ಲಿ ವಸಂತ ಋತುವೇ ಅಲ್ಲಿ ಆಜ್ಯಂ ತುಪ್ಪವಾಯ್ತು ಅಂತ. ಗ್ರೀಷ್ಮ ಯುದ್ಧ ಶರದ್ಧವಿಹಿ, ಗ್ರೀಷ್ಮ ಇದ್ಮಹ, ಇದ್ಮಹ ಅಂತಂದ್ರೆ ಸೌದೆ ಹೋದಕ್ಕೆ ಉಪಯೋಗಿಸುವಂತಹದ್ದು. ಶರದ್ ಋತು ಹವಿಸ್ಸಾಯ್ತು. ಭಗವಂತ ಸಂಕಲ್ಪ ಮಾಡಿದಾಗ ಇದು ವಿರಾಟ್
ಪುರುಷನ ಒಂದು ಇದನ್ನ ಹೇಳ್ತಾ ಇದೆ ಇಲ್ಲಿ, ಸೃಷ್ಟಿಯ ಕ್ರಮವನ್ನ. ಅದಕ್ಕಾಗಿ ಈ ಪುರುಷ ಸೂಕ್ತ ಬಹಳ ಬಹಳ ಮುಖ್ಯವಾದದ್ದು. ಏನು ವೇದ ಕಲಿದಿರೋ ಅಟ್ಲೀಸ್ಟ್ ಒಂದು ಪುರುಷ ಸೂಕ್ತ ಹೇಳ್ಕೊಂಡು ನೀವು ಸ್ನಾನ ಮಾಡ್ಬೋದು. ಅಗಮರ್ಷಣ ಸೂಕ್ತ ಬಂದ್ರೆ ಆಗ್ಬೋದು, ಇಲ್ದಿದ್ರೆ ಪುರುಷ ಸೂಕ್ತ ಹೇಳಿ ಪ್ರತಿದಿನ ಸ್ನಾನ ಮಾಡ್ಬೇಕಾದ್ರೆ. ನಮಗ್ ನಾವೇ ಮಾಡ್ಕೋಬೋದು, ನಿಮಗ್ ನೀವೇ ಮಾಡ್ಕೊಂಡ್ರೆ ಒಳಗಿರೋ ಅಂತರ್ಯಾಮಿ ಭಗವಂತನಿಗೆ ಅದು ಅಭಿಷೇಕ. ಸೊ ಅದರಿಂದ ಪುರುಷ ಸೂಕ್ತ ಸೋ ಇಂಪಾರ್ಟೆಂಟ್. ಗ್ರೀಷ್ಮ ಇದ್ಮಃ ಶರತ್ ಹವಿಹಿ ಸಪ್ತಾಸ್ಯಾಸನ್ ಪರಿಧಯಃ ಸಪ್ತಾಸ್ಯಾಸನ್ ಪರಿದಯಃ ಸಪ್ತಾಸ್ಯಾಸನ್ ಪರಿದಯಃ ಸಪ್ತ ಸಮಿಧಃ ಕೃತಾಃ ಯದ್ಯಜ್ಞಂ ತನ್ಮಾನಾಃ ದೇವಾಯಜ್ಞಂ ತನ್ಮಾನಾಃ ದೇವಾಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ ಪುರುಷಂ ಪಶುಂ पुरुषं पशुं ಯಜ್ಞಂ ಬರ್ಹಿಷಿ ಪ್ರೌಕ್ಷನ್ ಬರ್ಹಿಷಿ ಪ್ರೌಕ್ಷನ್ यज्ञं बर्हिषि प्रौक्षन् ಪುರುಷಂ ಜಾತಮಗ್ರತಃ पुरुषं जातमग्रतः पुरुषं ಜಾತಮಗ್ರತಃ ದೇವ ಅಯಜಂತ ಸಾಧ್ಯ ಋಷಯಶ್ಚ ಯೇ ಆದ್ಯಜ್ಞಾತ್ ಯಜ್ಞಾತ್ ಸರ್ವಭೂತಃ ಸರ್ವಭೂತಃ ತಂ ಪ್ರಷದಾಜ್ಯಂ ಸಂವೃತಂ ಗಸ್ತಾಗಶ್ಚಕ್ರೆ ತಾಂ ಚಕ್ರೆ ಪದ ಬಿಡಿಸಿದ್ರೆ ವಾಯವ್ಯಾನೇ ಶ್ಚಯೇ ಆತ್ ಆತ್ ಸರ್ವಭೂತಃ ಮಾನಿ ಜಗ್ಗಿರೆ ರಾಗಂಸಿ ತಸ್ಮಾತ್ ಯಜಸ್ತಸ್ಮಾದಜಾಯತ ಅಜಾಯಂತ ಏಕೆ ಚೋ ಭಯಾದತಃ ಜಗ್ಗಿರೆ ತಸ್ಮಾತ್ ತಸ್ಮಾತ್ ಜಾತ ಅಜಾವಯಃ ಅಜಾವಯಃ ತತ್ಪುರುಷಂ ವ್ಯದದು ಈ ಪುರುಷ ಸೂಕ್ತ ಒಂದ್ ಕಲ್ತ್ಬಿಟ್ರೆ 50% ಆರಾಧನೆ ಬಂದಂಗೆ ಪ್ರಧಾನವಾಗಿ ಇರೋದು ಇದೇನೆ, ಗೊತ್ತಾಯ್ತು. ಇನ್ನೆಲ್ಲ ವೇದ ಮಂತ್ರಗಳು ಚಿಕ್ಕ ಚಿಕ್ಕದಿದೆ. ಒಂದು ಪುರುಷ ಸೂಕ್ತ ಇದು ಒಂದು ಬಂದ್ಬಿಟ್ರೆ ಸರಿ. ಸೊ ಅದಕ್ಕೆ ಫಸ್ಟ್ ಕಾನ್ಸಂಟ್ರೇಷನ್ ಫಾರ್ ವೇದದ ಮಂತ್ರಗಳು, ಆಮೇಲೆ ಮಿಕ್ಕಿದ್ದನ್ನೆಲ್ಲ ಹೇಳೋಣ. ಕಡೆಯಲ್ಲಿ ಯಾವ್ಯಾವ್ದು ಹೇಗೆ ಅಂತ.
ಯಾವ ತರ ಒಂದ್ ದಿವಸ ಡೆಮಾನ್ಸ್ಟ್ರೇಷನ್ ಸಾಲಿಗ್ರಾಮನು ಇಟ್ಕೊಂಡು ನೇರವಾಗಿ ಎಲ್ಲ ಹೇಗ್ ಮಾಡೋದು ಎಲ್ಲದನ್ನು ತೋರ್ಸೋಣ. ಅದ್ ಯಾವ ತರ ಒಂದ್ ದಿವಸ ಮಾಡೋಣ. ಈ 8 ದಿವಸದಲ್ಲಿ ಇದನ್ನೆಲ್ಲ ಮುಗಿಸ್ಬೇಕು. ಯಾವ್ದಕ್ಕೆ ಇಲ್ಲ ವಿಗ್ರಹ ಇಟ್ಕೊಂಡು ಮಾಡ್ಬೋದು. ಆಗ್ಬೋದು, ವಿಗ್ರಹನ ಇಟ್ಕೊಂಡು ಮಾಡ್ಬೋದು. ಗೊತ್ತಾಯ್ತಾ? ಇನ್ ಮುಂದಕ್ಕೆಲ್ಲ ಅದ್ರದ್ದೆಲ್ಲ ಚರ್ಚೆಗಳು ಆಮೇಲೆ ಬರೋಣ. ಇಲ್ಲಿ ಕಂಟಿನ್ಯೂ ಯತ್ ಪುರುಷಂ ಯಾವ್ದು ಆಯ್ತಲ್ಲ. ಕಥಿತಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾಪೋ ರೂಪಾಧಾ ಉಚ್ಯತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಅಧ್ಯಾಗಂ ಶೂದ್ರೋ ಅಜಾಯತ ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣ ಉಂಟಾದ. ಗೊತ್ತಾಯ್ತಾ? ಬಾಹು ರಾಜನ್ಯ ಕ್ಷತ್ರಿಯರು ಅವನ ಭುಜಗಳಿಂದ ಉಂಟಾದ್ರು. ಊರು ತದಸ್ಯ ದ್ವೈಶ್ಯ ತೊಡೆಗಳಿಂದ ವೈಶ್ಯ ಉಂಟಾಗಿದ್ದು. ಪದ್ಭ್ಯಾಗಂ ಕಾಲುಗಳಿಂದ ಪಾದಗಳಿಂದ ಶೂದ್ರೋ ಜಾಯತ. ಚಂದ್ರಮ ಮನಸೋ ಜಾತಃ ಭಗವಂತ ವಿರಾಟ್ ಪುರುಷನ ಮನಸ್ಸಿನಿಂದ ಚಂದ್ರ ಉಂಟಾದ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ ನಾಭ್ಯ ಆಸೀದಂತರಿಕ್ಷಂ ಶೇಷ್ಣೋದ್ಯೌ ಸಮವರ್ತತ ಅದ್ಯಾಂ ಭೂಮಿರ್ದಿಶಶ್ರೋತ್ರಾತ್ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದ್ನಲ್ಲ, ಆ ಇದ್ರಲ್ಲೂ ಬರುವಂತ ಈ ವಿರಾಟ್ ಪುರುಷನ ನಾಭಿಯಿಂದ ಅಂತರಿಕ್ಷ ಉಂಟಾಯ್ತು. ಭಗವಂತನ ನಾಭಿ ಅಂತರಿಕ್ಷ, ಅವನ ಶಿರಸ್ಸು ಅನ್ನೋದು ದ್ಯುಲೋಕ. ಭೂಲೋಕದಲ್ಲಿ ಪದ್ಭ್ಯಾಂ ಭೂಮಿ ದಿಶಃ ಶ್ರೋತ್ರ ಆತೆ ದಿಕ್ಕುಗಳು ಇವೆಲ್ಲ ಅವನಿಂದ ಉಂಟಾಯ್ತು. ಈ ವಿರಾಟ್ ಪುರುಷ ಎಂಟೈರ್ ಇದ್ರದನ್ನ ಕಲ್ಪನೆ ಹೇಗೆ ಬರುತ್ತೆ ಅನ್ನೋದು ನೋಡಿ. ಒಂದೊಂದು ಎಲ್ಲಿ ಲೋಕಗಳೆಲ್ಲ ಹೇಗೆ ಉಂಟಾಯ್ತು ಅವನಿಂದ. ತಥಾ ಲೋಕಾಗಂ ಅಕಲ್ಪಯನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಹಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಭಿವದನ್ ಯದಾಸ್ತೆ ಆತಾ ಪುರಸ್ತಾದ್ಯಮುದಾ ಜಹಾರ
पुरस्ताद्यमुदा जहार धाता पुरस्ताद्यमुदा जहार शक्रः प्रविद्वान् प्रदिशश्चतस्रः शक्रः प्रविद्वान् प्रदिशश्चतस्रः शक्रः प्रविद्वान् प्रदिशश्चतस्रः त्वमेवं विद्वान् अमृत इह भवति तमेवं विद्वान् अमृत इह भवति तमेवं विद्वान् अमृत इह भवति नान्यः पन्था अयनाय विद्यते नान्यः पन्था अयनाय विद्यते नान्यः पन्था अयनाय विद्यते यज्ञेन यज्ञमयजन्त देवाः यज्ञेन यज्ञमयजन्त देवाः यज्ञेन यज्ञमयजन्त देवाः तानि धर्माणि प्रथमान्यासन् तानि धर्माणि प्रथमान्यासन् तानि धर्माणि प्रथमान्यासन् देहनाकं महिमानः सचन्ते देहनाकं महिमानः सचन्ते देहनाकं महिमानः सचन्ते यत्र पूर्वे साध्याः सन्ति देवाः यत्र पूर्वे साध्याः सन्ति देवाः यत्र पूर्वे साध्याः सन्ति देवाः ಪುರುಷ ಸೂಕ್ತದಲ್ಲಿ 2 ಅನುವಾಕಗಳು ಗೊತ್ತಾಯ್ತಾ. ಇಲ್ಲಿ ತನಕ ಭಗವಂತನಿಗೆ ಅಭಿಷೇಕ ಇದೆಲ್ಲ ಮಾಡುವಂತದ್ದು, ಇದಾದ್ಮೇಲೆ ವಸ್ತ್ರವನ್ನ ಇಟ್ಕೊಂಡು ಒರೆಸಿ ಮಾಡುವಂತದ್ದು. ಸಮಯ ಇದೆಯಾ ಎಲ್ರಿಗೂ? ಇನ್ನೊಂದು 10 ನಿಮಿಷ ಆಗ್ಬೋದಾ? ಇವತ್ತು ಇಂಟ್ರೊಡಕ್ಷನ್ ಅದಕ್ಕೆ 8ಕ್ಕೆ ನಿಲ್ಸೋಣ. ಮುಂದಿಂದು ನೆಕ್ಸ್ಟ್ ಅಭ್ಯ ಸಂಭೂತಃ अभ्यः सम्भूतः अभ्यः सम्भूतः पृथिव्यैरसाच्च 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 विश्वकर्मणः समवर्तताधि विश्वकर्मणः समवर्ततादि विश्वकर्मणः समवर्ततादि तस्य त्वष्टा विदधद्रूपमेति तस्य त्वष्टा विदधद्रूपमेति तस्य त्वष्टा विदधद्रूपमेति तत्पुरुषस्य विश्वमाजानमग्रे तत्पुरुषस्य विश्वमाजानमग्रे तत्पुरुषस्य विश्वमाजानमग्रे वेदाहमेतं पुरुषं महान्तम् वेदाहमेतं पुरुषं महान्तम् वेदाहमेतं पुरुषं महान्तम् आदित्यवर्णं तमसः परस्तात् आदित्यवर्णं तमसः परस्तात् आदित्यवर्णं तमसः परस्तात् तमेवं विद्वान् अमृत इह भवति तमेवं विद्वान् अमृत इह भवति तमेवं विद्वान् अमृत इह भवति नान्यः पन्था विद्यते यनाय नान्यः पन्था विद्यते यनाय नान्यः पन्था विद्यते यनाय प्रजापतिश्चरति गर्भे अन्तः प्रजापतिश्चरति गर्भे अन्तः प्रजापतिश्चरति गर्भे अन्तः अजायमानो बहुधा विजायते अजायमानो बहुधा विजायते अजायमानो बहुधा विजायते பிறவாதவன் பிறந்தான் ಅಂತಾರೆ ತಮಿಳಲ್ಲಿ. ಶೋಭನಂ சொல்லிಕೊಂಡೇ பிறಂದ. ಅಜಾಯಮಾನ ಹುಟ್ಟೆ ಇಲ್ಲದವನು ತಾನು ಅನೇಕವಾಗಿ ಬಹುಧಾ ವಿಜಾಯತೆ. ಇಲ್ಲ ಒಂಚೂರು ಅದು ಅರ್ಥ ಅಲ್ಲಲ್ಲಿ ಒಂಚೂರು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಮೀನಿಂಗು, ಇದ್ರದ್ದು ತಿಳಿದು ಅದರ ಅರ್ಥಾನುಸಂಧಾನದಲ್ಲಿ. ತಸ್ಯ ಧೀರ ಪರಿಜಾನಂತಿ ಯೋನಿಂ तस्य धीराः परिजानन्ति योनिम् तस्य धीराः परिजानन्ति योनिम् मरीचीनां पदमिच्छन्ति वेधसः मरीचीनां पदमिच्छन्ति वेदसः मरीचीनां पदमिच्छन्ति वेदसः यो देवेभ्य आतपति यो देवेभ्यः आसपति यो देवेभ्यः आसपति यो देवानां पुरोहितः यो देवानां
पुरोहितः यो देवानां पुरोहितः पूर्वो यो देवेभ्यो जातः पूर्वो देवेभ्यो जातः पूर्वयो देवेभ्यो जातः नमो रुचाय ब्राह्मये नमो रुचाय ब्राह्मये नमो रुचाय ब्राह्मये रुचं ब्राह्मं जनयन्तः रुचं ब्राह्मं जनयन्तः रुचं ब्राह्मं जनयन्तः देवा अग्रे तदब्रुवन् देवा अग्रे तदब्रुवन् देवा अग्रे तदब्रुवन् यस्त्वैवं ब्राह्मणो विद्यात् यस्त्वैवं ब्राह्मणो विद्यात् यस्त्वैवं ब्राह्मणो विद्यात् तस्य देव असन्वशे तस्य देवा असन्वशे तस्य देवा असन्वशे स्त्रीश्च ते लक्ष्मीश्च पत्न्यौ श्रीश्च ते लक्ष्मीश्च पत्न्यौ श्रीश्च ते लक्ष्मीश्च पत्न्यौ अहोरात्रे पार्श्वे अहोरात्रे पार्श्वे अहोरात्रे पार्श्वे नक्षत्राणि रूपम् नक्षत्राणि रूपम् नक्षत्राणि रूपम् अश्विनौ व्यात्तम् अश्विनौ व्यात्तम् अश्विनौ व्यात्तम् इष्टं मनिषाण इष्टं मनिषाण इष्टं मनिषाण अमुं मनिषाण अमुं मनिषाण अमुं मनिषाण सर्वं मनिषाण सर्वं मनिषाण सर्वं मनिषाण ಇವತ್ತು ಪುರುಷೋಕ್ತ ಅಲ್ಲಿಗೆ ನಿಲ್ಸ್ಕೋಣ. ಇದನ್ನ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಲಬ್ಧ ವೇದಾನಾಂ ಅವಿಸ್ಮರಣಾರ್ಥಂ ಜಪ್ಯೋ ಮಂತ್ರ. ಈಗ ನೀವು ಪಡೆದಂತ ಲಬ್ಧ ವೇದಾನಾಂ ಅವಿಸ್ಮರಣೀಯ, ಮರೆತು ಹೋಗದಂತೆ ನನ್ನಲ್ಲಿ ದೃಢವಾಗಿ ನಿಲ್ಲೋದಕ್ಕಾಗಿ ಒಂದು ಪ್ರಾರ್ಥನೆ. ಅಗೇನ್ ದಿಸ್ ಇಸ್ ಆಲ್ಸೋ ಇನ್ ತೈತ್ರಿ ಉಪನಿಷತ್ತು. ಅದಾಯ್ತಾ? ನಮೋ ಬ್ರಹ್ಮಣೇ नमो ब्रह्मणे नमो ब्रह्मणे धारणं मे अस्तु धारणं मे अस्तु धारणं मे अस्तु अनिराकरणम् अनिराकरणम् अनिराकरणं धारयिता भूयासम् धारयिता भूयासम् धारयिता भूयासम् कर्णयो श्रुतम् कर्णयो श्रुतम् कर्णयो श्रुतम् वाच्योर्ध्वम् 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 ममामुष्यवो 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 हरिः ओम्. हरिः ओम् हरिः ओम् ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲೇನು ಅಂದ್ರೆ ಇವತ್ತು ಸ್ವಲ್ಪ ಸ್ವಲ್ಪ ಟೈಮ್ ಇದಾಗಿದ್ದು ಏನು ಅಂತಂದ್ರೆ ಆ ಲಿಂಕ್ ಇಂದ ಈ ಲಿಂಕ್ ಚೇಂಜ್ ಮಾಡೋದು. ವೇದಕ್ಕೆ ಬೆಳಗ್ಗೆ ಒಂದು ಲಿಂಕ್ ಕೊಟ್ಟಿದೆ, ಅದರಲ್ಲಿ ಎಲ್ಲ ಯೂಶಲ್ ಬರುವಂತದ್ದು. ಈ ಆರಾಧನೆಗಾಗಿ ಇನ್ನೊಂದು ಸಪರೇಟ್ ಲಿಂಕ್ ಅನ್ನ ಮಾಡಿ ಕೊಟ್ಟಿದ್ದೆ, ಯಾಕಂದ್ರೆ ಅದರಲ್ಲಿ ಇರೋರೆಲ್ಲ ವೇದದ ಗ್ರೂಪ್ ನಲ್ಲಿ ಇಲ್ಲ. ಸೊ ಅದರಿಂದ ಯಾರು ಆರಾಧನೆಗೆ ಬರ್ತಿರೋ ಅವ್ರುಗಳೆಲ್ಲ ಆ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇವತ್ತು ಸತೀಶ್ಗೆ ಅಲ್ಲಿ ಇದಾಗ್ಬೇಕಾದ್ರೆ ಅದು. ಸೊ ನಾಳೆ ದಿವಸದಿಂದ 7 ಗಂಟೆ ಮುಗಿದ ತಕ್ಷಣ ಸ್ವಿಚ್ ಓವರ್ ಟು ದಿಸ್ ನ್ಯೂ ಲಿಂಕ್, ಅಲ್ಲಿಂದ ಕಂಟಿನ್ಯೂ ಮಾಡಿ. ಗೊತ್ತಾಯ್ತಾ? ನಾಳಿಕೆ ಬಂದಿಕ್ರದ ద్వయం ఇకరదా వన్నయ్య సప్తమి పంచాంగ పాఠమిల్ల అప్పుడన్నాక వర్ ఫస్ట్ కడలి చూడడం ఇదే ప్రాయశ్చిత్తిగా. సహస్రశీర్ష పురుష सहस्रशीर्षा पुरुषः सहस्रशीर्षा पुरुषः సర్వం మనిషాణ सर्वं मनिषाण सर्वं मनिषाण. ಇದೇನು ಅಂದ್ರೆ ಮುನ್ನೋಡಿ ಪಿನ್ನೋಡಿ ಅಂತ ಎಲ್ಲ ಆಪద్ధರ್ಮಗಳು. ಗೊತ್ತಾಯ್ತಾ? ಪೂರ ಎರಡನೇ ದಿವಸ ಸಾಮಾನ್ಯವಾಗಿ ದ್ವಿತೀಯ ವಿಚ್ಛಿತ್ತಿ ಆಗ್ಬಾರ್ದು ಅಂತ. ಏನೇ ಕೆಲಸ ಮಾಡಿ, ಈಗ ಮನೆ ಕಟ್ತೀರಿ, ಮೊದಲನೇ ದಿವಸ ಶುರು ಮಾಡಿದೆ, ಸೆಕೆಂಡ್ ಡೇ ಸ್ಟಾಪ್ ಮಾಡಬಾರ್ದು. ನಿಲ್ಲಿಸ್ಬಿಟ್ಟು ಏನಾಗುತ್ತೆ ಅಂದ್ರೆ ಉದ್ದಕ್ಕೂ ಕಂಟಿನ್ಯೂಸ್ ಬ್ರೇಕ್ಸ್ಗಳಾಗುತ್ತೆ. ಹಾಗಾಗಿ ನಾವು ಇವಾಗ ಸ್ಟಾಪ್ ಮಾಡ್ತಾ ಇಲ್ಲ,
ಏನು ಅಂದ್ರೆ ವೇದ ಮಾತ್ರ ಹೇಳ್ತಾ ಇಲ್ಲ. ಸೊ ನಾಳೆ ದಿವಸ ಪುರಾಣ ಮಂತ್ರಗಳು ಇದನ್ನೆಲ್ಲ ಆರಾಧನೆ ಬಗ್ಗೆ ಇನ್ನೊಂದಷ್ಟು ಚರ್ಚೆಗಳನ್ನು ಮಾಡೋಣ. ನಿಮ್ಗೆ ಏನೇನ್ ಸಂದೇಹ ಬರುತ್ತೆ ಅದೆಲ್ಲ ಬೇಕಾದ್ರೆ ವಾಟ್ಸಪ್ ನಲ್ಲಿ ಕಳಿಸಿ, ನಾನು ಅದನ್ನ ಆನ್ಸರ್ ಇದನ್ನ ಮಾಡ್ತೀನಿ. ಇದ್ರ ಬಗ್ಗೆ ಎಲ್ಲದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಅರ್ಥವನ್ನ ತಿಳಿದು ಎಷ್ಟು ಸಂಗ್ರಹವಾಗಿ ಎಲ್ಲ ಮಂತ್ರಗಳನ್ನ ಹೇಳ್ಬೇಕು ಅಂತ ಇಲ್ಲ. ಈಗ ಈ ಪುರುಸೂಕ್ತ ಇಷ್ಟಿತ್ತಲ್ಲ, ನಿಮ್ಗೆ ಸಮಯ ಇಲ್ಲ ಅಂದ್ರೆ ಬರೀ ಮೊದಲು 4 ಕೇಳಿ ಸಾಕು. ಅಭಿಷೇಕ ಮುಗಿಸಿ ಮುಂದೆ ಮಂತ್ರಾಸನಕ್ಕೆ ಒಂದೊಂದು ಆಸನಗಳು. ಈಗ ಸ್ನಾನ ಮಾಡಿದ ತಕ್ಷಣ ಡ್ರೆಸ್ ಹಾಕೊಳಕ್ ನಾವು ಬೇರೆ ಬರೋಲ್ಲ. ಆತಿ ಭಗವಂತನಿಗೂ ಅಷ್ಟೇ ಸ್ನಾನವನ್ನು ಮಾಡಿಸಿದ್ವಿ, ಸ್ನಾನಕ್ಕೆ ಈ ಮಂತ್ರ, ಇದಾದ್ಮೇಲೆ ಅವನಿಗೆ ವಸ್ತ್ರವನ್ನ ನೀಡುವಂತಹದ್ದು. ಹೀಗೆ ಒಂದೊಂದು ಮಾಡ್ತಾ ಬರೋದು. ಪ್ರೀತಿಯಿಂದ ಮಾಡ್ಬೇಕು, ಭಕ್ತಿಯಿಂದ ಮಾಡ್ಬೇಕು. ಏನಾದ್ರು ಒಂದು ನಿವೇದನಕ್ಕೆ ಇಲ್ಲ ಅಡಿಗೆ, ಅದಕ್ಕಾಗಿ ಏನು ಇದು 3ನೇ ಕಾಲಕ್ಕೆ ಇಟ್ಟು ಯಾಕೆ ಹೆಜ್ಜಾ ಕಾಲ ತೃತೀಯ ಎಲ್ಲ ಚರ್ಚೆಗೆ ಬಂದ್ರೆ 12 ಗಂಟೆ ಹೊತ್ತಿಗೆ. ಈಗ ಮನೆಯಲ್ಲಿ ಗೃಹಿಣಿಯಾದವಳು ಪಾಕ ಎಲ್ಲ ಸಿದ್ಧ ಮಾಡಿ ಮಾಡುವಂತಹದ್ದು. ಅವ್ರಿಗೆ ಸ್ವಲ್ಪ ಸಮಯ ಬೇಕಲ್ಲ ಎಲ್ಲ ಮಾಡಿ ಮಾಡೋದಕ್ಕೆ. ಅದಕ್ಕಾಗಿ ಸುಮಾರು 11:30 12 ಗಂಟೆ ಹೆಜ್ಜೆಯ ಕಾಲ, ಅಭಿಜಿನ್ ಮುಹೂರ್ತ. ಸೊ ನೀವು ಮಾಧ್ಯಾಹ್ನಿಕ ಇವುಗಳು ಮಾಡೋದಕ್ಕೆ ಮೊದಲು ಅಥವಾ ಆಮೇಲೋ ಆರಾಧನೆಯನ್ನು ಅವಾಗ ಮಾಡೋದು. ಈಗ ಆ ರೀತಿನೇ ಆಗ್ಬೇಕು ಅಂತಿಲ್ಲ. ನೀವೆಲ್ಲ ಆಫೀಸ್ಗೆ ಹೋಗೋರು ಬೆಳಗ್ಗೆ 6 ಗಂಟೆಗೆನೆ ಅಥವಾ ಇನ್ನೂ ಬೇಗನೆ ಮಾಡಿ. ಏನು ಅಂದ್ರೆ ಏನಾದ್ರು ಒಂದು ನೀವು ಅದಕ್ಕೆ ಏನಿಲ್ಲ ಅಂದ್ರೆ ಒಂದಷ್ಟು ಹಾಲು ಅಥವಾ 1-2 ಹಣ್ಣು ಇದನ್ನ ನಿವೇದನ ಮಾಡೋದು ಮಂಗಳಾರತಿ ಶಾತುಮಾರಿ. ಒಟ್ಟು 6 ಆಸನಗಳಿದೆ ಅಷ್ಟೇನೆ. ಆ 6 ಆಸನಗಳಲ್ಲಿ ಯಾವ ಮಂತ್ರಗಳನ್ನ, ಒಂದು ಭೋಜ್ಯಾಸನ ಊಟಕ್ಕೆ ಕೂತ್ಕೊಂಡಾಗ ಅದಕ್ಕೆ ಬೇರೆ, ಸ್ನಾನಾಸನ ಸ್ನಾನಕ್ಕೆ ಮಾಡಿದಾಗ, ಮಂತ್ರಾಸನ 1-2 ಸಲ ಬರುತ್ತೆ. ಭಗವಂತನಿಗೆ ಸ್ತೋತ್ರ ಅವನು ಪ್ರಿಯ, ಅದಕ್ಕಾಗಿ ಎಲ್ಲವನ್ನು ಅಷ್ಟಾವಧಾನ ಅಂದ್ರೆ ಅವಧಾನ ಕಲೆ 8 ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಆಮೇಲೆ ಇತಿಹಾಸ ಪುರಾಣಗಳು, ರಾಮಾಯಣ, ಭಾಗವತ, ಸ್ತೋತ್ರ ಸಾಹಿತ್ಯದಿಂದ ಸಂಗೀತ ಆಗ್ಬೋದು, ಗೊತ್ತಾಯ್ತು. ಇವೆಲ್ಲ ಕೂಡ ಅದ್ರಲ್ಲಿ ಸೇರುತ್ತೆ. ಎಲ್ಲ ಉಂಟು ಇದರಲ್ಲಿ. ಮೇಲ್ಕೋಟೆನಲ್ಲೂ ಉಂಟು ಇದು. ಆ ಹಿಂದಿನ ಇವರಲ್ಲ, ಅದಕ್ಕೆ ಹಿಂದಿನ ಸ್ವಾಮಿಗಳು, ಅವರು ವೇಣೆನಲ್ಲಿ ಒಳ್ಳೆ ನಿಷ್ಣಾತರು. ಈಗಿರೋ ಜಿಯರ್ ಯಾರಿದ್ದಾರೆ ಅವ್ರ ಸಂಗೀತ ಸೇವೆ ಮಾಡ್ತಾ ಇದ್ರು. ಒಂದ್ ದಿವಸ ಒಂದ್ ಕೀರ್ತನೆ ಭಗವಂತನ ಮುಂದೆ ನುಡ್ಸುವಂತ ಸಂಗೀತಂ ಅವಧಾರ್ಯ. ಶೃಂಗೇರಿನಲ್ಲಿ ನೋಡಿ ನೀವು ಸಾಯಂಕಾಲ ಅಷ್ಟಾವಧಾನ ಸೇವೆ ಅವ್ರು ಮಾಡ್ತಾರೆ. ತಿರುಪತಿನಲ್ಲಿ ಉಂಟು, ಶ್ರೀರಂಗದಲ್ಲಿ ಉಂಟು. ಸೊ ಪಂಚಾಂಗ ಶ್ರವಣ ಉಂಟು. ಇವೆಲ್ಲದರಿಂದ ಅವನು ರಾಜಾದಿ ರಾಜ. ಸೊ ಅವನಿಗೆ ನಮ್ಮಿಂದ ಎಷ್ಟು ಚೆನ್ನಾಗಿ ಭೋಗವನ್ನ ಇದನ್ನ ತಿಳಿಸೋದಕ್ಕಾಗತ್ತೆ. ಭಕ್ತಿಯಿಂದ ಪ್ರೀತಿಯಿಂದ ಅವನು ನಾವು ಹೇಳೋಕ್ಕಾಗಲ್ಲ, ಅವನನ್ನ ಕಂಪ್ಲೀಟ್ ಆಗಿ ಮುಗಿಸೋಕ್ಕಾಗತ್ಯ ಯಥಾಶಕ್ತಿ ಅದು. ಸೊ ಅದಕ್ಕಾಗಿ ಸಮಯ ಅನ್ನೋದು ನೀವು ಮಾಡ್ಕೊಂಡಿರೋ ಇದ್ರಲ್ಲಿ 15 ನಿಮಿಷದಲ್ಲಿ ಮಾಡ್ತಿರೋ ಇಲ್ಲ ಅರ್ಧ ಗಂಟೆ. ಸಾಮಾನ್ಯವಾಗಿ ಮಾಡಿದ್ರೆ ಎಲ್ಲ ಸ್ವಲ್ಪ ಮಂತ್ರಗಳು ಸೇರ್ಕೊಂಡ್ರೆ 30 ಮಿನಿಟ್ಸ್ ಬೇಕಾಗತ್ತೆ, 30 ನಿಮಿಷ ಬೇಕು, ಗೊತ್ತಾಯ್ತಾ. ಅದಕ್ಕೂ ಸಂಗ್ರಹ ಬೇಕು ಅಂತಂದಾಗ ಇನ್ನೂ ಒಂದಷ್ಟು ಮಂತ್ರಗಳನ್ನ ಮೊಟಕ್ ಮಾಡೋದು, ಅಷ್ಟಾಕ್ಷರಿ ಒಂದು ಹೇಳೋದು, ಆಸನ ಹೇಳೋದು, ಆ ರೀತಿ ಈ ರೀತಿ ಮಾಡಿ. ಒಟ್ಟು ಇದು ಆರಾಧನೆ ಬಿಡಬಾರ್ದು. ಇವಾಗ ಏನು ಅಂದ್ರೆ ಬಾವಿ ನೀರಿನಲ್ಲೇ ಆರಾಧನೆ ಮಾಡ್ಬೇಕು, ಬಾವಿ ನೀರು ಸಿಗೋಲ್ಲ ಅದರಿಂದ ನಾ ಆರಾಧನೆ ಬಿಟ್ಬಿಟ್ಟೆ. ದಿಸ್ ಇಸ್ ಏನ್ ಲೇಮ್ ಎಕ್ಸ್ಕ್ಯೂಸಸ್ ಇದು, ಗೊತ್ತಾಯ್ತಾ. ನಲ್ಲಿ ನೀರಿನಲ್ಲೇ ಹಿಡ್ಕೊಳ್ಳಿ. ಉದ್ಧತ ಪರಿಪೂತಾಭಿಹಿ ಅದ್ಭಿ ಕಾರ್ಯಂ ಕುರ್ವೀತ. ನೀರು ಹರಿತಾ ಬಂದ್ಬಿಟ್ರೆ ಅದಕ್ಕೆ ಶುದ್ಧಿ. ಈ ಪೈಪ್ ನಲ್ಲಿ ಮೇಲಿಂದ ಕೆಳಗೆ ಬರುತ್ತಾ ಇಲ್ವಾ, ನಿಮ್ಮ ಮನೆಯಲ್ಲೇ ಟ್ಯಾಂಕ್ ನಲ್ಲಿ ಇರೋ ನೀರು ಕೆಳಗೆ ಬರುತ್ತೆ, ಅದರಿಂದಾನು ಮಾಡ್ಬೋದು. ಏನು ಅಂದ್ರೆ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಈಗ ನೀವು ಕುಡಿಯೋಕೆ ಇಟ್ಕೊಳ್ತಿರೋ ಇಲ್ವಾ ಹಾಗೆ. ಇಲ್ಲ ನೀವು ಏನಿದು ಆರೋ ಅದು ಇದು ಇದೆಯಲ್ಲ, ಇದು ಅದ್ರದ್ದು ತೀರ್ಥ ಇಟ್ಕೊಳ್ಬಹುದು, ತಪ್ಪೇನಿಲ್ಲ, ಗೊತ್ತೈತೆ. ಭೂಮಿಗೆ ಸ್ಪರ್ಶ ಇದ್ರೆ ದೋಷ ಇಲ್ಲ ನೀರಿಗೆ. ಅದಕ್ಕೆ ಕೆರೆಯದು ಬಾವಿ ನೀರುಗಳು ಶ್ರೇಷ್ಠ ಅನ್ನೋದು ಆ ದೃಷ್ಟಿಯಿಂದ ಅಷ್ಟೇ. ಆದ್ರೆ ಪೈಪ್ ನಲ್ಲಿ ಹರಿದು ಬಂದ್ರೆ ಇದಕ್ಕೆ ಶುದ್ಧಿ ಉಂಟು. ಕನ್ಕ್ಲೂಷನ್ ಏನು, ನಲ್ಲಿ ನೀರ್ನಲ್ಲಿ ಆರಾಧನೆ ಮಾಡಬಹುದಾ? ಎಸ್, ಡೆಫಿನೆಟ್ಲಿ ಮಾಡ್ಬೋದು, ಸಂದೇಹ ಬೇಡ. ಅದಕ್ಕೆ ಇನ್ನೇನು ಹಾಲು ಸೇರಿಸಿ ಏನೇನೋ ಮಾಡಕ್ ಹೋಗ್ಬೇಡಿ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ಇವತ್ತಿಗೆ ಇದನ್ನ ನಿಲ್ಲಿಸ್ಕೊಳ್ಳೋಣ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಧ್ವಂ ಮಮಾಮುಷ್ಯವೋ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ಸೇರೋಣ. 7 ಮಣಿಗೆ.